जगन्मातार्जयाम्बिके जगन्मातर्जय सर्वजगन्मयी जयनावधिकैश्वर्ये जयानुपमविग्रहे जयवाङ्मनसातीते जय मंगलदीपिके जय मंगलचारित्रे जय पार्वती नमोस्तुते। Congratulations, Rukmini. Thank you, sir. ಹಾಕಿಲ್ವಲ್ಲ ಬಿಸಿನೀರ್ ಇಲ್ದೆ ನಾನು ಹೇಗೆ ಮೈ ತೊಳ್ಕೊಳ್ಳಿ? ಸೌದೆ ಇಲ್ಲ ಚಿಕ್ಕಮ್ಮ. ಸೌದೆ ಇಲ್ಲ ಅಂತ ಮನೇಲೆ ಕೂತ್ರೆ ಮುದ್ದೆ ಎಲ್ಲಿಂದ ಬರುತ್ತೆ ನುಂಗಕ್ಕೆ? ಆ ಮೂಗೂರು ಮಂಟೆ ಸ್ವಾಮಿ ಸೌದೆ ಡಿಪೋಗ್ ಹೋಗಿ ಒಂದ್ ಮಣ ಸೌದೆ ತಗೊಂಡ ಹೋಗೋ. ಹಳೆ ಬಾಕಿ ಕೊಡ್ದೆ ಅವ್ನ್ ಮತ್ತೆ ಸೌದೆ ಕೊಡಲ್ಲ. ಹಳೆ ಬಾಕಿನಾ? ಕೊಡ್ತೀನಿ ನೋಡು. ಇನ್ನು 4 ದಿನ ಈ ಮನೇಲಿ ಹಾಯಾಗಿರ್ಬೇಕು ಅಂತಿದ್ರೆ ಮೊದಲು ಸೌದೆ ತಗೊಂಡ ಹೋಗೋ.
ನಿಲ್ಸಪ್ಪ ಗಾಡಿನ. ಸೌದೆ ಮಾರಕ ಓಂ ಬುದ್ಧಿಯವ್ರ ಒಟ್ಟಾರೆ ಸೌದೆ ಎಷ್ಟಪ್ಪ? ಮಾಲ್ ಬಿಕ್ರಿ ಆಗೋಯ್ತ್ರಿ. ಬಿಕ್ರಿ ಆಗೋಯ್ತಾ? ಹ್ಞೂ. ಎಷ್ಟಕ್ಕೆ? ಸುಮ್ಮನೆ ವಾರಕ್ಕೆ 2 ಪಟ್ಟು ಸೌದಿ ಕಾಡ್ನಿಂದ ಪೊಟ್ಟಕ್ ತರ್ತೀನಿ. 1 ಪಟ್ಟಿಗೆ 80 ರೂಪಾಯಿ ಕೊಡ್ತಾರೆ. ಮೂಗೂರ್ ಮಂಟೇಸ್ವಾಮಿ ಅವರು ಧರ್ಮರಾಯರು. ನಾನು ಇದೇ ಮಾಲ್ಗೆ 100 ರೂಪಾಯಿ ಕೊಡ್ತೀನಿ. ಇನ್ಮೇಲೆ ಸೌದೆಯ ನಮ್ ಡಿಪೋಗೆ ಹಾಕು. ಆಗಕ್ಕಿಲ್ಲ ಸ್ವಾಮಿ. ಯಾಕೆ? ಇದು 10 ವರ್ಷದ ಮಾಮೂಲಿ ಐತಿ. ಈ ಕಾಡ್ ಮನ್ಸ ನಿಯತ್ ಕಾಸಗಲ್ಲ ಸ್ವಾಮಿ, ದಿಲ್ಲಿಗೆ. ನಮ್ಗ ಅನ್ನ ಹಾಕೋ ದಣಿಯ ದಿಲ್ಲಿಗೆ ಬಿಡೋದಾರ್ನ. ಅಯ್ಯ 100 ರೂಪಾಯಿ ಕೊಡ್ತಾನಂತ. 100 ರೂಪಾಯಿ ತಗೋ ಪರಮಾತ್ಮ, ಪೂರಾ 80 ರೂಪಾಯಿ. ಬುದ್ಧಿಯಾರ ಹಳೆ ಬಾಕಿನು 70 ರೂಪಾಯಿ ಬರ್ಬೇಕಲ್ರ. ಹಳೆ ಬಾಕಿ ಚುಕ್ತಾ ಮಾಡ್ಬೇಕು ಅನ್ನೋದು ಈ ಮಂಟೇಸ್ವಾಮಿ ಮಂಡೇಲು ಉಂಟು ಪರಮಾತ್ಮ. ಆದ್ರೆ ಕೈ ನಿಲ್ತಾ ಇಲ್ವೇ? ನೋಡು, ನನ್ನ ಹಳೆ ಬಾಕಿಗೆ ಅಂತ ಬೆಳಗಾಗೊಂದ್ ಗಿರಾಕಿ ಈ ಬೆಳ್ಳಿ ಕರ್ಟ ನನ್ನ ಕೈ ಕೊಟ್ಟೋಯ್ತು. ನಿನಗಾಗೊತ್ತು ಕೊಡ್ತಾ ಇದ್ದೀನಿ, ತಕೊಂಡೋಗು. ನನ್ನ ಹಳೆ ಬಾಕಿ ಪೂರಾ ವಜಾ. ಹಳೆ ಬಾಕಿ ಪೂರಾ ವಜಾ ಮಾಡಕ್ಕ ಇದು ಪೂರಾ ಬೆಳ್ಳಿ ಅಲ್ವಲ್ಲ ದಣೆ, ಬೆರ್ಕಿ ಐತಿ. ಅರ್ಧ ಬೆಳ್ಳಿ ಅರ್ಧ ಕಟ್ಟಿಗೆ, ಅದಕ್ಕ ಅರ್ಧ ಬಾಕಿ ವಜಾ ಮಾಡ್ಕೊಳ್ಳಿ. ಅಡ್ಬಿದೆ ಬುದ್ಧಿ, ಅಡ್ಬಿದೆ. ಇವನು ಅಡ್ಡ ಬೀಳಿಲ್ಲ ಪರಮಾತ್ಮ. ಈ ಮೂಗೂರು ಮಂಟೇಸ್ವಾಮಿನ ಅಡ್ಡಡ್ಡ ನುಂಗ್ದ. ಗುಜ್ಜರ ಇದು ಮಾರಿಗುಪ್ಪೆ ಭಂಡಾರಂಗಡಿ ಪಟ್ಟಿ. ಹೊಟ್ಟೆ ತಾಳ ಆಗ್ತೈತಿ, ಒಸಿ ಉಣ್ಕೊಂಡ್ ಬರ್ತೀನಿ. ಅಷ್ಟೊಳಗ ಸರಕ್ನೆಲ್ಲ ಬರೋಬ್ಬರಿ ಬಂಡಿಗೆ ಹಾಕ್ಬಿಡ. ಯು ಕಂಟ್ರಿ ಬ್ರೂಟ್, ಯು ಡೋಂಟ್ ಹ್ಯಾವ್ ಅ ಮ್ಯಾನರ್ಸ್. ಇಂಗ್ಲಿಷ್ ನಾಗೆ ಟಸ್ ಪುಸ್ ಅಂತ ಬೈತವಳಿ, ನಂಗೇನ್ ತಿಳಿತೈತೆ? ಹೋಗವು. ನಿಜ ನುಡಿ ಟೈಕರ್ಜಿ ಅಬ್ಬೆ, ನಿಜ ನುಡಿ. ಬಿಡು ಕೌಸ್ತೇವ, ಅದೇ ಆಸೆ ಅದೇ ಕೊರ್ಗು ನಿಂದು. ಹಳೆ ರೋಗ ಆಯ್ತಲ್ಲ ಕೌಸ್ಲಿ. ಪೂನಾ ಗುರುವ, ಭೀಮ್ನಂತ ಮಗನ್ಗ ಪ್ರಾಯ ದಾಟ್ತಾ ಐತಿ. ಈ ಪ್ರಪಂಚದಾಗ ಅವನ್ಗ ಅಂತ ಒಂದೇನೂ ಇಲ್ವಾ ಗುರುವ? ಈ ಜನ್ಮಕ್ಕ ಸೊಸಿ ನೋಡೋ ಒಂದು ಪುಣ್ಯವು ಐತೋ ಇಲ್ವೋ ಗುರುವ? ತಾಯಿ ಕೂಟ ಮಾತಾಡೆ ಅಪ್ನೆ ಕೊಟ್ಟಾನ, ತೋಡ ತಡ್ಕೋ. ಆತು ಆತು ಅಪ್ನೆ ಆತು, ಗೆದ್ಬಿಟ್ಟ ಈ ಜಟಾಯಪ್ಪ. ನಿನ್ನ ಆಸೆ ತೀರ್ತು ಕೌಸ್ಲಿ, ತೀರ್ತು. ಆ ತಾಯಿ ಏನಪ್ಪಣೆ ಕೊಟ್ಟಾಳ ಗುರುವ? ವತಾರ 3 ದಿಕ್ನಾಗ ಸೂರ್ಯನ್ ಮೂಡ್ತಿದ್ದಂಗ ಜಳಕ ಮಾಡ್ಕೊಂಡು ಪಡವಾ ಕಾಡ್ನಾಗಿರೋ ಗೆಜ್ಜೆ ಬರ್ತಾ ಹೋಗು. ಅಡ್ಡ ಬಿದ್ದು ಸೆರಗೊಡ್ಕೊಂಡು ಮನಸಾರ ತಾಯಿ ನೆನಿತಾ ಆ ಗೆಜ್ಜೆ ಸುತ್ತ ಸುತ್ತಿ ನಿನ್ ಸಿರುಗಳಿಗೆ ಹೂ ಬೀಳಗಂಟ ಗೆಜ್ಜೆ ಹಾಕು. ಆಮೇಲೆ ಆ ಹೂವ ಕೊಂಡೋಗಿ ಹಳೆ ಗವ್ಯಾಗಿರೋ ಕಲ್ಲೂರಪ್ಪನ ನೆತ್ತಿ ಮೇಕ್ ಹಾಕಿ ತೋಡ ಜೇನ್ ಎರ್ದು ಮತ್ತೆ ಅಡ್ಡ ಬಿದ್ದು ಬೇಡ್ಕೊಳ್ವಾ. ಹಿಂಗೆ ಮುಂದಿನ ಉಣ್ಮೆ ಕಾಣೋ ತನಕ ದಿನ ನಡ್ಕ. ತಾಯಿ ಅಪ್ನೆ ಕೊಟ್ಟಾಳ, ನಿನ್ ಮಗ ಮಂಜಿಂಗೆ ಕೂಡ್ಕ ಐತೈತಿ. ನಿನ್ ಮಾಡ ಒಪ್ಪು ಅಂತ ಸೊಸಿ ನಿಂಗ್ ಸಿಕ್ತಾಳ. ನೀನ್ ಮನಸ್ ಮಾಡ್ದ ಗುರುವ, ನನ್ ಮಗನಿಗ ಮದುವೆ ಆದಂಗ, ನನಗ ಸೊಸೆ ಸಿಕ್ಕದಂಗ. ಈ ಕಾಡು ಗಡವನಿಗೆ 10 ಬಾರಿ ಹೇಳಿದ್ದುಂಟು ಮಾರ್ರೆ, ಹೊತ್ತು ಬೀಳಕ್ ಮುಂಚೆ ಹಟ್ಟಿ ತಲುಪೋ. ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ಈ ಭಂಡಾರಿ ಅಂಗಡಿ ಮುಂದೆ ಹಿಂಡು ಜನ ಕಾಯೋಂಗಾದಿತ್ ಮಾರಾಯ ಅಂತ. ನನ್ನ ಮಾತಿಗೆ ಬೆಲೆ ಎಲ್ಲುಂಟು. ಈಚೆಗೆ ಬಂದಾನ, ಹೆಣ್ಮಕ್ಳೆಲ್ಲ ಮೋರೆ ಮುಚ್ಕೊಳ್ಳಿ. ನಾನು ಕೀಚಕ, ನೀನು ರಾಮದೇವ್ರದಿಯಾ? ಈ ಮೊರೆ ಎಲ್ಲ ಸೀತೆ ಸಾವತ್ರಿ ಅದಾರ? ಮುಚ್ಕೊಂಡ್ ಕೂತ್ರಲ್ಲ ಬೋರ, ಕಿಚ್ಚಬ್ಸ್ಬೇಡ. ಲೇ ಮಂಜ, ನೀ ಸುಮ್ಮನೆ ಇರ. ಆ ಮಂಗ ಮಗನ ಕೈಲಿ ನಿಂಗೆ ಎಂತದ್ದು ಮಾತು? ನೀ ಇತ್ತ ಬಾ. ಪಟ್ಟಿದ ಬಲ ಸರ್ಕಿಲ್ಲ ತಂದೇನು? ಬರೋಬರ ಐತಿ, ರೊಕ್ಕ ತಗೋ. ಮಂಜಾ ಮಂಜಾ, ಬಾಗ್ಲ ತೆಗೆದು ಬಿಟ್ಟು ಎಲ್ಲಿ ಹೋದ್ನೆ ಅವನು? ಏ ಮಂಜಾ,
ನಾನ್ ನಿನ್ ಹೆತ್ತವಳದಿನಿ ಕಣ, ಅವನ್ ಕೂಡ ಕಣ್ಣ ಮುಚ್ಚಲೆ ಆಡ್ತೇನ ಬಾಗ್ಲಾಗ್ ಬಂದ್ ನಿಂತಿರೋ ಸುಖ ಉಣ್ಣೋಕ್ ಮೊದ್ಲ ತೊಡ ನೋವು ತಿನ್ಬೇಕ್ ಮಗ. ಸುಖ ನಮಗ ಈ ಜನ್ಮದಾಗ ಗುರುವ ಜಟಾಯಪ್ಪ ಅಪ್ಪಣೆ ಕೊಟ್ಟಾನ. ಏನ ನಿನಗೆ ಅಂತ ಒಂದು ಚೆಂದುಳ್ಳಿ ಚೆಲುವೆನ ಶಿವ ಸೃಷ್ಟಿ ಮಾಡಾನ. ಓ ಮರ್ತ್ಬಿಟ್ಟವು ಪೋಡ್ ಮಂದಿ ನನ್ನ ಕೀಚಕನಾಗ್ ಮಾಡೆ ಊರಾಚೆ ತಳ್ಳಿದ್ದ ಅದ್ ಯಾವ ನನ್ಗೆ ಹೆಣ್ ಕೊಟ್ಟಾನ. ಆ ಶಿವ ಕೊಡ್ತಾನ. ನಿನಗೆ ಅಂತ ಗೊಂಬಿ ಹಂಗಿರೋ ಎಣ್ಣ ಗವಿಲಿರೋ ಕಲ್ಲೂರಪ್ಪ ಕೊಟ್ಟಾನ. ಐ ಐ ಕನ್ಸ್ಕೊಂಡ್ ಬೇಡವು ಗವಿಯಾಗಿರೋ ಒಂದೊಂದ್ ಕಲ್ಗುಂಡೆನು ಪ್ರಾಯಕ್ ಬಂದಿರೋ ಒಂದೊಂದ್ ಹೆಣ್ ಕೊಡಂಗಿದ್ರೆ ಮೀಸೆ ಬಂದಿರೋ ಗಂಡ್ಸಿರೆಲ್ಲ ಕೃಷ್ಣ ಪರಮಾತ್ಮನ್ ತರ 14,000 ಹೆಂಡ್ತಿರ್ ಕಟ್ಕತ್ತಿದ್ರು. ಶಾರಿ ಆಕತಿಯ ಬಿಡ. ದೇವ್ರ ನೆತ್ತಿ ಮೇಕೆ ಜೇನೇರಿಯಕ್ಕೆ ಒಂದು ಬೆಳ್ಳಿ ಬಟ್ಲಿ ಕೇಳ್ತಿದ್ದಲ್ಲ ತಂದಿಕವ್ನಿ ತಗ. ನೀ ಏನಾರ ಅನ್ನು ಮಗ, ಗುರುವ ಜಟಾಯಪ್ಪನ್ ಮಾತ ಸುಳ್ಳಾಕಿಲ್ಲ. ಇವತ್ತ ಬೆಳ್ಳಿ ಬಟ್ಲು ಬಂತು, ಉಣ್ಮಿ ಹೊತ್ಗ ಬೆಳ್ಳಿ ಗೊಂಬೆ ಅಂತ ಸೊಸಿ ಬತ್ತಾಳ. ಏನ್ ನನ್ ಬಂಗಾರ, ಅಳ್ಬೇಡಮ್ಮ, ಅಳ್ಬೇಡ. ಮಲ್ತಾಯಿ ಅವಳು ನಿನ್ನ ಮನೆಯಿಂದ ಆಚೆ ತಳ್ಬಿಟ್ಲು ಅಂತ ಹಡ್ದಪ್ಪ ನಾನು ನಿನ್ನ ಕಾಡ್ ಪಾಲು ಹೋಗ್ಬಿಡ್ತೀನೇನಮ್ಮ. ಅಳ್ಬೇಡಮ್ಮ, ಅಳ್ಬೇಡ, ನಡಿಯಮ್ಮ ಒಳಗೆ. ಈಗ ಗಂಡ್ಸೆ ಸಮಾಚಾರ. ಈ ಮನೇಲಿ ಅಪ್ಪ ಮಗಳು ಜೋಡಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರೋದಿಲ್ಲ. ಲೇ 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 ನೋಡೆ, ನನ್ ಮಾತ್ ಕೇಳೆ, ನನ್ ಮಾತ್ ಕೇಳೆ. ನೋಡೆ, ಆತುರದಲ್ಲಿ ಕುಯ್ಕೊಂಡ್ ಮೂಗ್ನ ಆಮೇಲೆ ಅಂಟ್ಸೋಕ್ ಆಗೋದಿಲ್ಲ. ಈಗ ನಿನ್ಗೆ ಏನಾಗ್ಬೇಕೆ? ಅವಳನ್ನ ಮನೆಯಿಂದ ಆಚೆ ಕಳ್ಸ್ಬೇಕಷ್ಟೇ ತಾನೆ. ನನಗೆ 3 ದಿವಸ ಅವಕಾಶ ಕೊಡು, ಆಮೇಲೆ ಕಳ್ಸ್ಬಿಡ್ತೀನಿ ಅವಳನ್ನ. ಅಷ್ಟೇ ಅಲ್ಲ, ನನ್ ಬಂಗಾರದಂತ ಹೆಂಡತಿ ಕುತ್ತಿಗೆಗೆ 2 ಎಳೆ ಚಿನ್ನದ ಸರಾನು ಮಾಡ್ಸ ಹಾಕ್ತೀನಿ. ನನ್ನ ಕುರಿ ಮರಿಗೆ ಯಾವಾಗ ಬಂತು ಈ ನರಿ ಬುದ್ಧಿ? ನೋಡು, 10 ನಿಮಿಷ ಮುಖ ತೊಳ್ಕೊಂಡು ಈ ಸೀರೆ ಉಟ್ಕೊಂಡು ರೆಡಿ ಆಗು. ಶಾಸ್ತ್ರಿಗಳೇ, ಪಂಚಾಂಗ ತಗೊಂಡು ಒತ್ತು ಗೊತ್ತು ಬೇಗ ಪತ್ಯ ಹಚ್ಚಿ. ಅಳಿಯಂದ್ರು ತುಂಬಾ ಆತುರವಾಗಿದ್ದಾರೆ. ಈ ವಾರದೊಳಗೆ ಒಂದ್ ಲಗ್ನ ನೋಡಿ ಹೇಳಿ. ಆಯ್ತಮ್ಮ, ಆಯ್ತು. ಹೆಣ್ಣಿನ ಹೆಸರು ರೂಪಿಣಿ, ಗಂಡಿನ ಹೆಸರು ಮೂಗೂರು ಮಂಟೆ ಸ್ವಾಮಿ. ಆಹಾ, ರಾಶಿಕೂಟ, ವಶ್ಯಕೂಟ, ದಿನಕೂಟ, ಗಣಕೂಟ, ಸಕಾಲ ಕೂಟಗಳು ಭವ್ಯವಾಗಿದೆ. ಇದು ಕೊಟ್ಟ ಮೇಲೆ ಎಲ್ಲಾ ಕೂಟವು ಭವ್ಯವಾಗೇ ಇರಬೇಕು. ಆದಷ್ಟು ಒಳ್ಳೆ ಮುಹೂರ್ತ ಯಾವತ್ತಿದೆ ಬೇಗ ನೋಡಿ ಹೇಳಿ ಪರಮಾತ್ಮ. ಆಯ್ತು. ಇನ್ನು 3 ದಿನ. ಅಷ್ಟಮಿ, ಮಂಗಳವಾರ, ಅಮಾವಾಸ್ಯೆ ಮಧ್ಯಾಹ್ನ 12ರಿಂದ 1 ಒಳಗೆ
ಮುಹೂರ್ತೋಸ್ತು ಸುಮುಹೂರ್ತೋಸ್ತು ಸುಮುಹೂರ್ತೋಸ್ತು ಸುಮುಹೂರ್ತೋಸ್ತು. ನಂಜುಂಡಪ್ಪನವ್ರೆ, ಮುಹೂರ್ತ ಮೀರ್ತಾ ಇದೆ. ಎಲ್ಲಿ ಮದುಮಗಳು? ಹುಡುಗಿನ ಬೇಗ ಕರ್ಕೊಂಬನ್ರಿ. ಶಟಪ್. ಹೆಣ್ಣಿಗೆ 18 ವರ್ಷ ತುಂಬೋಕ್ ಮುಂಚೆ ಮದುವೆ ಆಗೋದು ಮದುವೆ ಮಾಡೋದು ಎರಡೂ ಕಾನೂನಿಗೆ ವಿರುದ್ಧ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಹುಡುಗಿನ ಮದುವೆ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ. ಇದಕ್ ಶಿಕ್ಷೆ ಏನು ಅಂತ ಗೊತ್ತಾ? ಇವ್ರ ಮೂವರ್ನ ಹೇಳ್ಕೊಂಡೋಗಿ ಲಾಕಪ್ನಲ್ಲಿ ಹಾಕು. ಕಡೆಯ ಅಮ್ಮ, ಅಂಜಲಿ ಅತ್ತಮ್ಮ ನನ್ನ ಅಡ್ಡ ನುಂಗ್ಬಿಟ್ಟಲ್ಲಮ್ಮ. ಕಾಡ್ ಹೋಗು, ಸುಡ್ಗಾಡ್ ಹೋಗು, ಕಾಡ್ ಹೋಗು, ಸುಡ್ಗಾಡ್ ಹೋಗು, ಕಾಡ್ ಹೋಗು, ಸುಡ್ಗಾಡ್ ಹೋಗು. ಊರಿನ ಪಕ್ಕದಲ್ಲಿ ಕಾಡಿದೆಯಲ್ಲ, ಹೋಗಿ ಹುಲಿ ಬಾಯಿಲ್ ಬೀಳು. ಪಾಪ ಮಾಡಿದ್ದೀನಿ, ನೀನು ನನ್ ತಿನ್ನಲ್ವಾ? ಕಿರ್ಜಿ ಅಬ್ಬೆ, ಈ ನಡ್ಗಾಡ್ನಾಗ ಒಂಟಿ ಹೆಣ್ಮಗಳ ಜೀವ ಐತಿ. ನಾನು ನನ್ ಜೀವನೇ ಒತ್ತೆ ಇಟ್ ಬೇಡ್ಕೊಂಡಿದ್ನಿ, ಗುರು ಅಪ್ಪಣೆ ಕೊಟ್ಬಿಟ್ಟಾನ. ಅದಕ್ಕ ನಾನ್ ಮಾಡಿನ ಬೆಳಕು ಅಂತ ಈ ಸ್ವಾಮಿ ನಿನ್ನಿಲ್ಲಿ ಕರ್ತಂದಾನ. ಬಾ ತಾಯಿ, ಬಾ ನನ್ನವ್ವ.
ಏನವ ನಿನ್ನ ಹೆಸ್ರ? ರೂಪಿಣಿ. ರೂಪ್ನಿ. ರೂಪಕ್ ತಕ್ಕಂಗ ಹೆಸ್ರ. ನಡಿಯವ್ವ ಮಾಡ್ಗಿ. ಮಂಜಾ ಬಂದ್ಯಾವ ಬಾಬಾ ಯಾಕ್ ತಡ ಹೊಟ್ಟೆ ತಾಳಾಗ್ತೈತಿ ಬಿರ್ನ ಕೈ ತೊಳ್ಕ. ಮೊದ್ಲ ಈ ಪಾಯಸ ಕುಡಿ. ಪಾಯ್ಸನ ಇಂದೇನ್ ವಿಶೇಷ ಪಾಯ್ಸ ಕಾಯಿಸಿದ್ದಿ? ನಮ್ ಭಾಗ್ಯದ ಬಾಗಲ್ ತೆರಿತಾ ಮಗನ ನನಗ್ ಸೊಸಿ ಸಿಕ್ಕಿದ್ಲ. ಸೊಸಿ ನೀನ್ ಕೂಡ ಬಾಳ್ ಮಾಡೋ ಎಣ್ಣ ನನ್ ಮಾಡಕ್ ಬಂದ್ಬಿಟ್ಲಾ ಮಗನ, ಬಂದ್ಬಿಟ್ಲಾ. ದಿನ ಬೆಳಗಾದ್ರ ಅದೇ ಕಾನ್ಸ ನಿಂಗ ಇವತ್ತು ಚಿಡ್ದೇ ಬಿಡ್ತು ಬಿಡು. ಏನಂದಿಯಪ್ಪ? ಹಡದವನಿಗ ಹುಚ್ಚಿಡ್ದೈತಿ ಅನ್ನಕ ಎಷ್ಟೈತಾ ನಿನಗ್ ಕೆಚ್ಚ? ಅವ್ವ ನಕ್ಸರ ಮಾಡ್ಬೇಡವ್ವ. ಅವ್ವ ಪೋಡ್ ಮಂದಿ ಕಣ್ಣಾಗ ನಾನು ಕೆಟ್ಟ ಮನ್ಸ ಅದೀನಿ. ನನ್ನ ಕೂಟ ಬಾಳ್ವೆ ಮಾಡಕ್ಕ ಯಾವ ಅಪ್ಪ ಒಪ್ಪಿ ಅನ್ಕೊಟ್ಟಾರ? ನೀನ್ ಹೇಳು ಮತ್ತ. ಮನಸ್ಸನಿಗ ಏನ್ ಕೊಟ್ರು ಅವಂದೇ ಒಂದು ಪಟ್ಟು ಇರ್ತೈತಿ. ಕೊಟ್ಟಿದ್ರ ಕೂಟ ಒಂದ್ ಕಟ್ಟು ಇರ್ತೈತಿ ಮಗ. ಆ ದ್ಯಾವ್ರ ಮನಸ್ ಮಾಡ್ ಕೊಟ್ಟ ಅಂದ್ರ ಗಗನ್ದಾಗಿರೋ ಚಂದ್ರಮನ್ನೆ ಕಿತ್ತು ಉಡಿಲ್ ಹಾಕ್ಯಾನ. ಈಗ ನಿಂಗ ನಿನ್ನವ್ವನ್ ಮಾತ್ನಾಗ ನಂಬಿಕೆ ಬರಕಿಲ್ಲ. ಸಂಜೆ ಮುಂದೆ ಮಾಡಕ್ ಬರ್ತೀಯಲ್ಲ ಮಗ, ಆಗ ನೋಡ ಆ ದ್ಯಾವ್ರ ಕೊಟ್ಟವಾರ ನಿಜ ಆಯ್ತೋ ಇಲ್ಲೋ ಅಂತ. ಮೊದಲ ಪಾಯಸ ಕುಡಿ ಉಣ್ಣಾಕಿಕ್ತೀನಿ. ನನ್ ಮಗ ನೋಡಾಕ್ ಭೀಮ್ನಂಗಿದ್ರು ಎತ್ತದವ್ರ ಕೈಲಿ ಎಳೆ ಮಗ ಕಣವ. ಮೈ ಮ್ಯಾಕ್ ಕುಂತ್ಕೊ ಚೊಕ್ಕಾಡ್ಜಾನು ಓಡ್ದವನಲ್ಲ. ತಂಗೆ ಹೊಡ್ತಾ ಬಿದ್ರು ಹಾಡಾಡ್ಕೋತ ಆಡ್ಕೊಳ್ಳೋ ಕಾಡಿನ ಹಕ್ಕಿ ಕಣವ. ಏನು ನಿಮ್ ಮಗನ್ಗೆ ಹಾಡಕ್ಕೂ ಬರುತ್ತಾ? ನನ್ನ ಕೂಡಿ ಬಾಳ್ ಮಾಡಕ ಮಾಡನಾಗ ಸೊಸಿ ಅದಳಂದಲ್ಲ ಎಲ್ಲ ಒಳಗದಾಳ, ಹೋಗ್ ನೋಡ. ಅಳ್ಬೇಡ ಅಳ್ಬೇಡ. ಇದಂಗ ದೇವ್ರು ಕೊಟ್ಟು ಸೊಸಿ ಅದು ದ್ಯಾವ ಲೋಕದ ಪಾರಿಜಾತ ಮಗ. ಅಲ್ಲ ಕಣವ, ಬೆಳ್ಳಾಗಿಟ್ಕೊಳ್ಳೋ ಉಂಗ್ರ ನಡಿಗ್ ಒಡ್ಯಾಣ ಆಯ್ತದ. ಈ ಹಸು ಮಗ ನಿಂಗೆ ಸೊಸಿ ಇಂಥದೆಲ್ಲ ನಿಂಗೆ ಗೊತ್ತಾಯ್ತದೆ ಮಗ. ಇವತ್ತು ಹಸು ಮಗ ಮಲ್ಲಿಗೆ ಮೊಗ್ಗಿನಂಗವಳ ಇದ ಅನ್ನಷ್ಟ್ರಾಗ ಅರಳಿ ತಾವ್ರೆ ಕಮಲ್ದಂಗ ಆಗ್ತಾಳೆ ಜರ್ಗ. ನೋಡಿ ಅಮ್ಮಂಜ, ಕಾಣ್ನ ಕುಂತ್ಕೊಂಡು ಬರೋ ಹೆಂಡತಿ ಬಗ್ಗೆ ಏನೆಲ್ಲ ಕಣ್ಸಿಕೊಂಡೆ. ಈಗ ಟೆಣ್ಣಾಗೆ ಸಿನಿಮಾ ಹೆಂಗದೆ? ಐ ಐ ಅಜ್ಜಿ ಅಜ್ಜಿ. ಏ ಮಂಜ, ಮೊದ್ಲೆ ಮಲ್ದ್ ಮರಿ ಹಂಗ ಎದುರು ಕುಂತಾಯ್ತಾ ಹೆಣ್ಣು? ಹಂಗ ಎದುರ್ಸೋದು? ಅವ್ವ, ಇಂಥ ಕೂಸ್ನ ನಾವ್ ಮಾಡಂಗ್ ಮಡಿಕೊಂಡ್ರೆ ಕುಟ ಕುಡಿಯೋ ಗಿಣಿ ಮರಿನ ಕಟಕ ಪಂಜರದಾಗ ಕೂಡಾಕ್ದಂಗ ಆಗ್ತೈತಿ. ರೂಪ್ನಿ ನಿಂತ್ಕೋವಾ. ನನ್ನ ಕಥೆ ದೊಡ್ಡದು, ಹುಟ್ಟಿ
ಫೂಲಿಶ್ ಫೆಲೋ, ನಾನ್ ರುಚಿ ನೋಡಕ್ ಮೊದ್ಲೇ ಬಾಟ್ಲ್ ಎಣ್ಣೆ ಮಾಡ್ಬಿಟ್ಟಿಯಲ್ಲ. ಹೆಣ್ಣಿನ ತುಟಿಗೂ ಹೆಂಡದ ಬಾಟ್ಲಿಗೂ ಎಂಜಲು ಕಟ್ಟಿಲ್ಲ ಅಂತ ಅವತ್ ನೀವೇ ಅಪ್ಪಣೆ ಕೊಡ್ಸಿದ್ರಲ್ಲ ಸರ್. ಅದು ಒಂದಾಗಿ 2 ಪೆಗ್ ಬಿದ್ದ ಮೇಲೆ ಕಾಣೋ. ಎಲೆ ಸರ್, ನಿಮ್ ಕಣ್ ತಪ್ಸಿ ಕದ್ದು ಸೀಲ್ ಹೊಡೆಯೋ ಬುದ್ಧಿ ಈ ಅವಳಿ ಜವಳಿಗಂತೂ ಇಲ್ಲ ಸರ್. ಹಾಕು. ಒಂದ್ ಬಡ್ಡಿ ಮಗನ್ ಸ್ಕಾಚ್ ಹುಣ್ಣಿಮೆ ಹೋಗಿ ಅಮಾವಾಸ್ಯೆ ಬರ್ತಾ ಇದೆ, ಎಲ್ಲೋ ಕುಡಿಯೋ. ಬಂದೆ ನನ್ ನೋಡಿಯ. ಯಾಕೋ ತಡ? ಪ್ರತಿ ಹುಣ್ಣಿಮೆಗೂ ತಮಗ್ ತರಾವರಿ ಹೆಣ್ಬೇಕು, ಅದಕ್ಕೆ ಒತ್ತಿ ತಡ ಆಯ್ತು ನೋಡಿಯ. ಎಲ್ಲಿದ್ದಾಳೆ? ಮಾಮೂಲಿ ಜಾಗದಲ್ಲಿ ನೋಡಿಯ. ಮಂಟೇ ಸ್ವಾಮಿ ಅವರೆಲ್ಲೋದ್ರ? ಆ ಮಂಟೈ ಸ್ವಾಮಿ ಅವರಿಗೆ ಕೈ ಕಾಲಿಗೆ ಬೇಡಿ ಹಾಕಿ ಲಾಕಪ್ನಲ್ಲಿ ಹಾಕಿದ್ದಾರೆ. ಯಾಕೆ ಅಂದ್ರೆ ನಿಂಬೆ ಹಣ್ಣಂತ ಒಂದು ಹುಡುಗಿನ ಖರೀದಿ ಮಾಡಿದ್ದಕ್ಕೆ. ಈಗ ಈ ಡಿಪೋನೆಲ್ಲ ನಡೆಸ್ತಾ ಇರೋದು ನಾನೇ. ನೀನು ದೊಡ್ಡ ನಿಯತ್ತಿನ ಮನುಷ್ಯ ಅಂತ ಹೇಳಿದ್ದಲ್ಲ, ಈಗ ಈ ಮಾಲ್ನ ನೀನೇನ್ ಮಾಡ್ತೀಯ? ಆವತ್ತು 100 ರೂಪಾಯಿ ಕೊಡ್ತೀನಿ ಅಂತ ನೀನೇ ಹೇಳ್ದಲ್ಲ ಸ್ವಾಮಿ, ತಗ. ಆವತ್ತು 100, ಇವತ್ತು 50. 50 ಬಾರಿ ಕಡಿಮೆ ಆಗ್ತೈತಿ ಸ್ವಾಮಿ. ಆ ಮಂಟೆ ಸ್ವಾಮಿ ಕೊಟ್ಟಂಗೆ 80 ಕೊಟ್ಬಿಡು. ಇವತ್ತು ನೀನಾಗ್ ನನ್ ಕಾಂಪೌಂಡ್ ಬಂದಿದ್ದೀಯಾ, ನಾನ್ ಕೊಟ್ಟಷ್ಟು ನೀನ್ ತಗೋಬೇಕು. ಈ ಊರ್ನಾಗೆ ನೀನೊಬ್ಬನೇನ ಸೌದಿ ಖರೀದಿ ಮಾಡೋಣ, ಸಾನೆ ಮಂದಿ ಅವ್ರೆ ಮಾರ್ಕತಿನ್ ಬಿಡು. ನಿಲ್ಲ, 100 ಕೆರೆ ನೀರ್ ಕುಡ್ದಿರೋ ಈ ನೀಲ್ಕಂಠಪ್ಪನ್ ಕಾಂಪೌಂಡ್ ಒಳಗ್ ಬಂದು ಮಾಲು ನಾನಾಗ್ ಕೊಟ್ರೆ ಉಂಟು, ಇಲ್ದೆ ಹೋದ್ರೆ ಇಲ್ಲ. 1000 ದಿಮ್ಮಿ ಹೊಡೆದಿರೋ ತೋಳಿದು ನನ್ ಕಟ್ಟಿಗೆ ನಾನು ವಾಪಸ್ ತಗೊಂಡು ಹೋಯ್ತೀನಿ. ಅದ್ ಹೆಂಗ್ ತಡಿತೀಯೋ ಈ ಕಾಡ್ ಮನ್ಸ ನೋಡ್ತಾನೆ. ನೀನು ನೋಡ್ತೀಯಾ? ಈ ಕಾಡ್ ಮನುಷ್ಯನ್ಗೆ 1 ನಯಾ ಪೈಸಾ ಸಿಕ್ತಂಗೆ ಸೌದೆ ಎಲ್ಲ ಒಳಗಾಕ್ರ. ಮೈ ಮೇ ಕಣ್ಜ ಕುಂತ್ ಕಚ್ಚಿದ್ರು ಹೊಡಿದಾರ ಮಗ ನಾನು. ಈ 4 ಜನ ಈ ಕಾಡ್ ಮನ್ಸನ್ ಮೈ ಮೇಗ್ ಬಿದ್ದು ಕೆಣಕಿದ್ರೆ ಬುಟ್ಟೆನ ಬಂದ್ರ ನಮ್ಮ ಮಕ್ಕಳ. ಕೊಡ್ತೀನಿ, 200 ಕೊಡ್ತೀನಿ, 200. ನಾನ ನಿಯತ್ತಿನ ಕಾಡು ಮನ್ಸ, ನಾ ಕೇಳಿದ್ 100 ಅಷ್ಟೇ ಕೊಡು ಸಾಕ. ಕೊಡ್ತೀನಿ.
ಬಟ್ಲು ನಿಂದ ತಾಯಿ? ಹೌದಜ್ಜಿ, ನಾನ್ ಓದಿದ ಸ್ಕೂಲಲ್ಲಿ ಖೋಖೋ ಆಟದಲ್ಲಿ ಗೆದ್ದಿದ್ದು. ಇದು ಇಲ್ಲಿಗೆ ಹೇಗ್ ಬಂತು? ಕಲ್ಲೂರಪ್ಪನ ಜೇನೇರಿಯಕ್ಕೆ ಅಂತ ನಮ್ ಮಂಜ ಪೊಟ್ನದಿಂದ ತಂದಿದ್ದು ಕಣವ್ವ. ನೋಡ್ದ, ಅವನು ಏನ್ ಕಮ್ಮಿ ಇಲ್ಲ. ನೀ ಬರೋಕ್ ಮುಂಚೆನ ನಿನ್ ಬೆಳ್ಳಿ ಬಟ್ಲು ತಂದು ಮಾಡಾಗ್ ಮಡ್ಗವನಲ್ಲ. ಇದಕ್ಕೆ ಮಗ ಋಣ ಅನ್ನೋದು. ನಮಗ ಗೊತ್ತಿಲ್ದ ಆ ಶಿವ ಹಾಕಿರೋ ನಂಟಿನ ಗಂಟು ಕಣವ್ವ. ನಿನಗೆ ಎಂತದು ಬೇಕು ಅಂತ ನನಗೆ ಗೊತ್ತುಂಟು, ನನಗೆ ಎಂತದು ಬೇಕು ಅಂತ ನಿನಗೆ ಗೊತ್ತುಂಟಲ್ಲವೋ? ಹಾಯ್, ಸತ್ಯ ಹೇಳ್ತೇನೆ, ನಿನ್ನಲ್ಲಿ ನೋಡಲಿಕ್ಕೆ ಎಂತದೋ ವಿಶೇಷ ಗಮ್ಮತ್ತುಂಟು. ಮೆತ್ತು ಮಾತಾಡು. ಒಳಗ ಅಮ್ಮವ್ರು ಕೇಳಿದ್ರ ನಿನ್ ಜೀವ ಕಿಮ್ಮತ್ ತುಳಿಯಕ್ಕಿಲ್ಲ. ಓಯ್, ಒಂದೇ 1 ಗಂಟೆ ನೀ ಸಿಕ್ಕಿದ್ರು ಒಂಟಿ, ಸಾಯೋವರೆಗೂ ತಾಂಬೂಲ ಗ್ಯಾರಂಟಿ. ಜವಳಿ, ಒಂದ್ ಐಡಿಯಾ. ಏನು? ಹೇಗೂ ಇವತ್ತು ಡ್ಯೂಟಿಗೆ ಚಕ್ಕರ್ ಹಾಕಿದೀವಿ, ಇಬ್ರು ಸೇರಿ ಕೆರೆಗೆ ಹೋಗಿ ಮೀನ್ ಹಿಡಿಯೋಣವಾ? ಮೀನು? ಒಳ್ಳೆ ಐಡಿಯಾ, ನಾನು ಈಗ್ಲೇ ರೆಡಿ. ಹಾಗಾದ್ರೆ ಬಂಗ್ಲೆಗೆ ಹೋಗಿ ನೀನು ಗಾಳಿ ಎತ್ಕೊಂಡ್ ಬಂದ್ಬಿಡು, ನಾನು ಕೆರೆ ದಡದಾಗೆ ಎರೆಹುಳ ಹಿಡಿತಾ ಇರ್ತೀನಿ. ನೀನು ಎರೆಹುಳ ಹಿಡಿತಾನೆ ಇರು, ನಾ ಸಮಯ ನೋಡಿ ಮೀನ್ನೇ ಬುಟ್ಟಿ ಹಾಕೊಂಡ್ಬಿಡ್ತೀನಿ. ನನಗೆ ನಿಮ್ಮಿಬ್ರು ಮ್ಯಾಗ ಒಂದೇ ಸಮ ಪ್ರೀತಿ. ಗಾಬರಿ ಮಾಡ್ಕೊಂಬೇಡಿ. ನಿಮ್ಮಿಬ್ರಾಗ ಯಾರ್ ಮೊದ್ಲು ನಮ್ಮಪ್ಪ ಮುರುಗನ್ ಒಪ್ಪಿಸ್ಕೊಂತೀರೋ ಅವನೇ ನನ್ ಗಂಡ. ಈ ಕಾಡ್ನಲ್ಲಿ ನೀವು ನಿಮ್ ಮಗ ಹೀಗ್ ಒಂಟಿಯಾಗಿದ್ದೀರಲ್ಲ ಅಜ್ಜಿ, ನಿಮಗ್ ಬಂಧು ಬಳಗ ನೆಂಟ್ರೆಸ್ಟ್ರು ಯಾರು ಇಲ್ವಾ? ಯಾರು ಯಾಕಿಲ್ಲ ಮಗ, ಎಲ್ಲ ಆಧಾರ. ಹೊಟ್ಟೆ ಕಿಚ್ಚಿನ ಮಂದಿ. ಶ್ರೀರಾಮನಂತ ನನ್ನ ಮಗನಿಗ ಕೀಚಕ ಅಂತ ಹೆಸರು ಕಟ್ಟಿ ಕುಲದಿಂದ ಹೊರಗಾಕ್ಯಾರ. ಅದೊಂದ್ ದೊಡ್ಡ ಕಥೆನೇ ಐತಿ ಮಗ. ನೀ ದೊಡ್ಡವಳಾದ್ಮ್ಯಾಕ ಮಂಜನ್ನೇ ಕೇಳ, ಎಲ್ಲ ಗೊತ್ತಾಯ್ತೈತಿ. ಅಜ್ಜಿ, ನಾನ್ ನಿಮ್ ಮಗನ ಏನಂತ ಕರೀಲಿ? ನಿನ್ನಂತ ಬುದ್ಧಿವಂತ ಹೆಣ್ಗ ಅದ್ನು ನಾನ್ ಹೇಳ್ಕೊಡ್ಬೇಕಾ? ಮಾವ ಅನ್ನು, ಬಾವ ಅನ್ನು, ನೀನ್ ಇಷ್ಟ ಆದಂಗ್ ಕರಿಯವ. ಈ ಮಂಜಿನ ಮಾಡ ರಾಜಮಗಾಲಾಗಿಲ್ಲಪ್ಪ ಅವ. ಏನ್ ಮಗ? ಈ ಬಳ್ಳೆ ಚಿತ್ತಾರ ಯಾರ್ದವ ಕೈವಾಡ? ಮತ್ಯಾರ್ ಬರೀತಾರ ಮಗನ? ಯಾವ ಕನ್ನಿ ಬಂದಾಳಲ್ಲ ಇವತ್ತು. ನೀ ಉಣ್ಣೋ ಊಟನೂ ಅವಳ ಕೈಯಿಂದ ಐತಿ. ರೂಪಣಿ, ಏನಜ್ಜಿ? ಮಂಜನ್ ಕೈಗ ನೀರ್ ತಕ್ಕಂಬಾವ. ಆಯ್ತಜ್ಜಿ. ಶಶಿ ಬಂದ ಮೇಕೆ ಅವ್ವ ಎಮ್ಮಿಗೆ ಹುಲ್ಲಾಕೋದನ್ನೇ ಮರ್ತು ಬಿಟ್ಲು. ಎಮ್ಮಿ ಎಮ್ಮಿ ಬಾ. ಈ ಪಟ್ಟಣದ ಪುಟ್ಗಿಣಿಗೆ ನಮ್ ಕಾಡ ಮಾಡ ಹೋಗಾಯ್ತಾ? ಇನ್ನೇನ್ ಹೆದರ್ಕೋಬೇಡ, ನಿನ್ಗಿಷ್ಟ ಬಂದಷ್ಟು ಕಾಲ ನಮ್ಮ ಮಣ್ಣಾಗಿರೋ. ಈ ಮಂಜನ್ ಒಳ್ಳ ಉಸಿರೋ ಗಂಟ ನೀನು ಕೂದ್ಲಿಕ್ಕೊಂಕಾಗಿಲ್ಲ ಗೊತ್ತಾ? ಥ್ಯಾಂಕ್ಸ್ ಮಾವ. ಥ್ಯಾಂಕ್ ಮಾಮ. ನಾನ ಬಂದಾಗ ಬೆದರಿದ ಉಳ್ಳೆ ಹಂಗಿದ್ಲು, ಈಗ ಎಲ್ಲಿಂದ ಬಂತು ಇಷ್ಟೊಂದು ಚಮಕ್? ಇದು ನಮ್ಮ ಮಾವನ್ ತಯಾರಿ ಐತಿ. ಏನ್ ಮಗ? ನಿಂಗ ಹೆಂಗ ಒಸಿ ಬಟ್ಟಿ ತಂದವನೇ ಒಪ್ತಾಯ್ತ ನೋಡ್ಕ. ಸರಿಯಾಗೇ ಇದೆಯಲ್ಲ ಅಜ್ಜಿ. ಮಾವಂಗೆ ನನ್ನ ಅಳ್ತೆ ಹೇಗ್ ಗೊತ್ತಾಯ್ತು? ಇದಕ್ಕೇನು ಓದು ಬರ ಕಲಿಬೇಕಾ? ನಿನ್ನಷ್ಟೇ ಒಂದು ಪುಟ್ಟ ಹುಡುಗಿನ ತೋರಿಸಿ ಇದ್ರ ಅಳತೆ ಆಗ 4 ದುರುಸ್ತು ಕೊಡು ಅಂತ ಕೇಳ್ದೆ, ಕೊಟ್ಟ ತಂದೆ. ನೋಡ್ದಯ್ಯವ್ವ, ನನ್ನ ಮಗ ಎಂತ ಚಾಲಾಕ್ ಅದಾನ. ಅವ ಹೋಯ್ತಾ ಬರ್ತಾ ಅರ್ಧಾರಿ ಬಂಡಿ ಎಳ್ದವನಿ ಹೊಟ್ಟೆ ತಾಳ ಆಗ್ತೈತೆ. ಒಸಿ ಉಣ್ಣ ಕೆಡು, ಉಂಡು ಬಿದ್ದ ಅಂದ್ರೆ ಬೆಳಗ್ಗೆ ಹೇಳೋದ. ಆಯ್ತು ಮಗ. ದಿನ ಮುಂಜಾನೆದ್ದು ಕೆಲ್ಸಕ್ಕೆ ಹೋಯ್ತಿದ್ದ, ಇವತ್ತೇನಿನ್ನು ಗೊರ್ಕೆ ಹೊಡಿತಾವನಲ್ಲ. ಲೇ ಮಂಜ, ಬಿರ್ನಿ ಹೇಳ.
ಹಂಗೋಳಾಯ್ಕೊಂತೀಯ ಬಿಟ್ಬಿಡು ಮಗ ಬಿಟ್ಬಿಡು. ಅಜ್ಜಿ ಸಾರಿ ಮಾವ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀ ಹೇಳಲೇ ಇಲ್ಲ, ಅದಕ್ಕೆ ನೀರ್ ಹುಯ್ದು ಎಬ್ಸಿದ್ದು. ಗುಡ್ ಮಾರ್ನಿಂಗ್ ಟಾಂಕ್ ಮಾವ. ನಾನು ನಿಂಗ್ ಟ್ಯಾಂಕ್ ಅಂತ ಹೇಳ್ಕೊಟ್ಟೆ. ಮತ್ತಿನ್ನೇನ್ ಹೇಳ್ಕೊಟ್ಟಿ? ಕೊಳೆ ನೀನೇ ಇಟ್ಕೋ ಈ ಇಂಗ್ಲಿಷ್ ಬಂಗ್ಲಿಷ್ ಎಲ್ಲ. ಈ ಕಾಡ್ಕೊಳನ್ಗೆ ಆಗ್ಬೇಕಾಗೈತಿ. ನನ್ ಜೀವಮಾನದಾಗ ನಂಗ ಕನ್ಸು ಬಿತ್ತು ಜ್ಞಾಪ್ತಿನೇ ಇಲ್ಲ. ನಿನ್ನೆ ಯಾಕೆ ಬಿತ್ತು? ಅದು ಅವ್ವ ಹೇಳಿದ ಸೊಸಿ ಮೇಕ್ ಯಾಕೆ ಬಿತ್ತು? ಯಾಕ ಬಿತ್ತು ಬಿತ್ತು? ಅವ್ವ ನಾವು ಒಂಟೆ. ಹೋಗ್ಬಿಟ್ ಬಾ ಮಗ. ಅವ್ವ ನಾವು ಒಂಟೆ. ಆಗ್ಲೇ ಹೇಳಿದ್ನಲ್ಲ ಮಗ ಹೋಗ್ಬಿಟ್ ಬಾ ಅಂತ. ಒಂಟೆ ಅವ್ವ ಒಂಟೆ ಒಂಟೆ ಒಂಟೆ. ಏನೋ ಮಂಜ, ಬುದ್ಧಿ ವ್ಯಾಪಾರ ಏವಂತಾನೆ? ತಮ್ಮ ದಯದಿಂದ ಹೊಟ್ಟೆ ತುಂಬತೈತೆ ಬುದ್ಧಿ. ಹಾ, ಹೊಟ್ಟೆಗೆ ಹೆಚ್ಚಾದ್ರೆ ವಾಕರ್ಕೆ ಬರುತ್ತೆ, ಹುಷಾರ್. ಕೋಪ ಮಾಡ್ಕೋಬೇಡಿ ಬುದ್ಧಿ ಅವ್ರ. ತಮ್ಮ ಮಾಮೂಲಿನ ಚೀಲ್ದಾಗೆ ಮಾಡ್ಕೊಂಡಿವ್ನಿ. ಸ್ಟೂಪಿಡ್. ಈ ಫಾರೆಸ್ಟ್ ಆಫೀಸರ್ ಜವರಾಯ ಹೋಗಿ ಹೋಗಿ ನಿನ್ನಂತ ಬಡವನ ಹೊಟ್ಟೆ ಮೇಲೆ ಹೊಡಿತಾನೇನೋ? ಲೇ ಅವಳಿ ಜವಳಿ. ಹಾ, ತಪ್ಪಾತು ತಪ್ಪಾತು ತಪ್ಪಾತು. ಮಂಜಣ್ಣ, ತಮ್ಮ ನೀನು ದೇವರಂತ ಮಂಚ. ನಿನ್ನ ಕೈಯಿಂದ ಕಿತ್ಕೊಳ್ಳೋ ಶಕ್ತಿ ನಮ್ಮಿಬ್ರಿಗಂತೂ ಇಲ್ಲ. ನೀನೇ ಹಾಕ್ಬಿಡಣ. ಜವಳಿ ಅವಳಿ ಇದ್ರಾಗ ನಿಮ್ಗೂ ಪಾಲೈತಿ ಅಂತ ನಂಗ ಕರಿ ಐತಿ. ಆದ್ರ ಜೋಪಾನ ತಮ್ದಿರಾ, ಖಾರ ಜಾಸ್ತಿ ತಿಂದ್ರ ಕಣ್ಣೀರು ಬಾರಿ ಕರಿತೈತಿ. ರೂಪ್ಣಿ, ಏನಜ್ಜಿ? ನಾನು ಮಂಜನ್ಗ ಬುತ್ತಿ ಕೊಟ್ಟು ಬರ್ತೀನಿ, ಮಾಡ್ಕಡೆ ಜೋಪಾನ. ಅಜ್ಜಿ ಅಜ್ಜಿ, ಇವತ್ ಮಾವನ್ಗೆ ನಾನೇ ಊಟ ಕೊಟ್ಟು ಬರ್ತೀನಿ ಅಜ್ಜಿ. ನೀ ಕೊಟ್ಟು ಬರ್ತೀಯಾ? ಕಾಡ್ನಾಗ್ ದಾರಿ ನಿನಗ್ ಗೊತ್ತೈತೇನವ? ನಾನೇನ್ ಎಳೆ ಮಗುನ? ಅವತ್ತೆಲ್ಲ ನೀನೇ ಕರ್ಕೊಂಡೋಗಿ ತೋರಿಸ್ಲಿಲ್ವಾ? ಇದಕ್ಕಿಂತ ಇತದ್ ಮಾತ್ ನಂಗಿನ್ನೇನೈತವ? ನೀನೇ ಕೊಟ್ಟು ಬಾ. ಗುಡ್ ಮಾರ್ನಿಂಗ್ ಮಾವ, ಊಟ ರೆಡಿ. ನಿಂಗ ತಲೆಗಲೆ ಐತ್ಯಾ? ಕಾಡ್ನಾಗ ಒಬ್ಳೆ ಬುತ್ತಿ ತಂದಿದ್ಯಲ್ಲ, ಅವಲ್ಲೋದ್ಲ. ನಾನೇ ನಿಂಗ್ ಊಟ ಕೊಡ್ಬೇಕು ಅಂತ ಆಸೆಯಾಗಿ ಅಜ್ಜಿ ಒಪ್ಪಿಸ್ಕೊಂಡೆ ತಗೊಂಡ್ ಬಂದೆ. ಕೈ ತೊಳ್ಕೊ ಮಾವ, ಊಟ ಮಾಡ್ದಂತೆ.
ಮಗ ಮಲ್ಲಿಗೆ ಮೊಗ್ಗಿನಂಗವಳ ಇದ ಅನ್ನಷ್ಟ್ರಾಗ ಅರಳಿ ತಾವ್ರೆ ಕಮಲ್ದಂಗ ಆಗ್ತಾಳೆ. ನೀ ಕಲ್ಲೂರಪ್ಪನ ಗವಿಗೆ ಹೆಂಗ್ ಬಂದಿ, ಯಾವ ಕಾರಣಕ್ಕೆ ನಿನ್ನ ತಂದ್ನಿ ಎಲ್ಲ ಕರೆ ಹೇಳ್ಬಿಟ್ಟೇನಿ. ಕೌಸ್ಲಿ ಆಸೆ ಇಟ್ಕೊಂಡಾಳ, ನೀ ಅವಳ ಮಗನ್ನೇ ಕೂಡ್ಕೊಂಡು ಅದೇ ಮಾಡ್ನಾಗ ಬಾಳಾಟ ಮಾಡ್ತೀ ಅಂತ. ಕೈಕರ್ಜಿ ಹಬ್ಬೆ ಮೇಲೆ ಆಣೆ, ನಿನ್ನ ಮನಸ್ಗೂ ಆ ಗಂಡು ಒಪ್ಪಿದ್ರೆ ಈ ಕಲ್ ಮೇಲೆ ಕೈ ಇಟ್ಟು ಒಪ್ಪಿನಿ ಏನು, ಇಲ್ಲ ಅಂದ್ರೆ ತಾಯಿಗೆ ಅಡ್ಡ ಬಿದ್ದು ಈ ದಾರ ಕಿತ್ತಾಕಿ ಹೊಂಟೋಗವ. ನಿನ್ನ ವಾಪಸಿ ಪಟ್ನ ಮುಟ್ಸಕ ಮಂಜುಂಗೆ ನಾನ್ ಹೇಳ್ತೀನ. ಕಾಡ್ ಹೋಗು, ಸುಡ್ಗಾಡ್ ಹೋಗು. ಊರಿನ ಪಕ್ಕದಲ್ಲಿ ಕಾಡಿದೆಯಲ್ಲ, ಹೋಗಿ ಹುಲಿ ಬಾಯಿಲ್ ಬೀಳು. ಒಪ್ಕೊಂಡಿದ್ದೀನಿ. ರೂಪ್ನಿ, ನೀನ ಪಟ್ಟಣದಾಗ ಊಟ ಬೆಳೆದಿರೋ ಹೆಣ್ಣು, ಇದ್ಯಾ ಬುದ್ಧಿ ಸಾನೇ ಇರೋಳು. ನಾನ ಕಡಕಾಗ್ ಮಾತಾಡಕ್ ಬರ್ದಿರೋ ಒಬ್ಬ ಕಾಡ್ ಮನ್ಸ. ನಿಂಗೂ ನಂಗೂ ಜೋಡಿ ಒಪ್ತೈತಾ? ನಮ್ಮಿಬ್ರು ಬಾಳು ಹಸ್ನಾಗಿರ್ತೈತೆ ಅಂತ ನಿನ್ ನಂಬಿಕೆ ಐತಾ? ಮನಸ್ಸು ಮನಸ್ಸು ಹೊಂದ್ಕೊಂಡು ಕಣ್ಣಿಗೆ ಕಣ್ಣು ಮಾತಾಡ್ಕೊಂಡ್ಮೇಲೆ ನಾಲ್ಗೆ ಬೇರೆ ಗ್ಯಾರಂಟಿ ಕೊಡ್ಬೇಕಾ ಮಾವ? ನೀನೇ ನನ್ ಗಂಡ, ನಾನೇ ನಿನ್ನ ಪುಟ್ಟ ಹೆಂಡತಿ. ಓಡ್ಬೇಡ, ನಿಂತು. ಚಿಗರಿ ಕಣ್ಣಿನ ಚೆಲುವಿ ನಾಚುತ ಯಾಕ ನಲಿವಿ, ಮಧುಮಗ ಬಂದಾನ ಕಿರು ನಗೆ ಬಿರ್ಯಾನ, ಚೆಂಗನ್ಯಾಕೆ ನೆಗೆವಿ ಚೆಂಗನ್ಯಾಕೆ ನೆಗೆವಿ. ಮಾವ ಮಾವ ಮಾವ, ಏನ್ ರೂಪ್ನಿ, ಏನಾತ? ಯಾವನು ನನ್ನ ನೋಡ್ಕೊಂಡು ಚಿಗಿರಿ ಕಣ್ಣಿನ ಚೆಲುವಿ ನಾಚುತ್ತ ಯಾಕೆ ನೆಲುವಿ ಅಂತ ನನ್ನ ಹಿಂದಿನೇನೆ ಬರ್ತಿದ್ದಾನೆ. ಯಾವನ್ಲ ಅವನು? ಲಕ್ಷ್ಮ ಮಂಜ, ಲಕ್ಷ್ಮ ಮಂಜ, ಲಕ್ಷ್ಮ ಲಕ್ಷ್ಮ, 8 ವರ್ಷ ಆಯ್ತು ನೀನು ನೋಡಿ. ತಮ್ಮನಾಗಿದ್ದವನು ಎಲ್ಲೋಟೋಗಿದ್ದ. ಮನುಷ್ಯನಾಗಿ ಹುಟ್ಟದ ಮೇಕೆ 4 ಕಾಸು ಸಂಪಾದನೆ ಮಾಡ್ಬೇಕು ಅನ್ನೋ ತಾನೇ ಆಸೆ. ಅದಕ್ಕಂತ ಕಡಲ್ನೆ ದಾಟಿ ದುಬಾಯ್ ಹೊಂಟೋಗಿದ್ದೆ. ತಿಂಗಳಾತು ಬೆಂಗಳೂರು ಬಂದು. ನೀನು ಗತ್ತು ಗಮ್ಮತ್ತು ನೋಡಿದ್ರೆ ಬಾರಿ ಕಿಮ್ಮತ್ತೆ ತಂದಿರ್ಬೇಕ. ಓದು ಬರಹ ಗೊತ್ತಿದ್ರಲ್ವಾ, ಬಾರಿ ಗಂಟಿನ ಮಾತು. ತೋಡ ಉಳಿತ ಬೆಂಗಳೂರಿನಾಗ ಒಂದ್ ದುಕಾನ್ ತೆಗ್ದೇನೆ. ರೇ ತಮ್ಮ, ಅದ್ ಸರಿ, ಯಾರಿ ಚಿಗಿರಿ ಕಣ್ಣಿನ ಹೆಣ್ಣ? ಏ ಲಕ್ಷ್ಮ, ಇವಳು ಕಣ್ಣ ಮೇಲೆ ನೀನ್ ಕಣ್ಣು ಬಿತ್ತಾನ. ಇವಳು ನಾನು ಪುಟ್ಟಂಟಿ ಬರೋ ಉಣ್ಮೆಗ ಇವಳಿಗೂ ನನಗೂ ಕೂಡಿಕೆ ಆಗದ. ಒಳ್ಳೇದ ನಿನ್ ಪುಟ್ಟಂಟಿ ಮದುವೆ ನೋಡ್ಕಂಡೇ ನಾರೇನೆತ್ತದು. ನೀನ್ ಬಂದಿಸ್ಯ ಅವನು ಗೊತ್ತಾದ್ರೆ ಭಾರಿ ಖುಷಿ ಆಗ್ತಾಳ. ಎಲ್ಲ ತಾಯಿ ಆಡಸ್ದಂಗ. 8 ವರ್ಷದ ಮ್ಯಾಗಾದ್ರೂ ನಮ್ ನೆಪ್ಪಾಯ್ತಲ್ಲ ನಿಂಗ. ಅವ್ವ ಅಂತ ಕರೆಯಕ್ ನೀನ, ಅಣ್ಣ ಒಬ್ಬದಾನ ಅಂತ ತಿಳ್ಕೊಳಕ ಈ ಮಂಜ, ಈಗ ಪುಟ್ಟತ್ಗೆ ಅಂತ ಕರೆಯಕ ಈ ಚಂದುಳ್ಳಿ ಹೆಣ್ಣ. ಇವ್ರಲ್ದೆ ಮತ್ತ ಆರದರವ ನಮ್ ಭಾಗಕ್ಕ. ಯಾಕ ನೀನ್ ಮದ್ವೆಗಿದ್ವಿ ಆಗಲ್ಲೇನ? ಅದಕ್ಕೂ ಕಾಲ ಕೂಡ್ ಬರ್ಬೇಕಲ್ವಾ? ಉಣ್ಣ ಮರ್ತೆ ಬಿಟ್ಟೆ ಬಂದರ್. ಏನ ಮಂಜ, ಓ ನಿನ್ಗೋಸ್ಕರ ಪರದೇಶಿ ಮಾಲು ದುಬೈನ ತಂದಿದ್ದು. ಮೊದಲೇ ಬಗಬಾರ್ದಾಗಿತ್ತನ ಅವ 2 ಗ್ಲಾಸ್ ತತ್ತ. ಏನಜ್ಜಿ? 2 ಗಿಲಾಸ್ ಹತ್ತರವ. ಆಗ್ಲಜ್ಜಿ. ಅವ ಈ ಸೀರೆ ರೌಕಿ ಎಲ್ಲ ನಿಂಗ ಮಡಕ. ಮಂಜ, ಓ ನಿಂಗ ಶರ್ಟ್ ಪ್ಯಾಂಟ್
ಸೂ ಈ ಟೇಪ್ ಪ್ರಕಾರ ಎಲ್ಲ ನಿಂಗ ಏ ರುಬ್ಣಿ ಬಿರಿಲ್ ಬಾರೆ ಹುಟ್ಟತ್ಕಿ ನಾನ್ ನಿಂಗೆ ಇವತ್ತು ಏನು ತಂದಿಲ್ಲ ಅಂತ ಮುನ್ಸ್ಕೋಬೇಡ. ನಾ ಇನ್ನೊಂದಪ್ಪ ಬರೋವಾಗ ನನ್ ದುಕಾನಿಂದ ಮೋಸ್ತಾಗ್ತೀನಿ. ತರದೇನ್ಲ ಬಂತ ಇದ್ರ ವಿಷಯ ನನಗ್ ತಿಳಿಯಕ್ಕಿಲ್ಲ. ರೂಪಣೆ ಇದನ್ನ ನೀನೆ ಮಡ್ಕ ಗ್ಲಾಸ್ ತರ ಏ ಮಂಜ, ಇದು ಪರದೇಶಿ ಮಾಲ ಈಟಿಟ್ ಹಾಕಳ. ಏ ಈ ಮಂಜ ಎತ್ತದ ಅಂದ್ರೆ ಸೀಸಾ ಖಾಲಿ ಆಗ್ಬೇಕ ಇಲ್ಲ ಗಳಾಸ್ ಖಾಲಿ ಆಗ್ಬೇಕ. ಕುಡಿಯಾಕ್ ಮುಂಚೆ ಯಾಕ್ಲ ಸಿ ಅಂತ ಬೈತಿಯ? ಪರದೇಶದಾಗ ಕುಡಿಯಕ್ ಮುಂದೆ ಹಿಂಗ. ಈಗ ನಾವು ಏನ್ ಯೋಚನೆ ಮಾಡ್ತಿದ್ಯಾ? ನಾವಿಬ್ರು ಯಾರನ್ನ ಚಿಕ್ಕ ವಯಸ್ಸನ್ನ ಆಡ್ತಿದ್ವಿ, ಈಗ್ಲೂ ಆಡ್ತೀವಿ. ಮಲ್ಲರ ಮಲ್ಲ ನಿನ್ನನಲ್ಲ, ತುಂಡದ ಗಂಡ ನಾನ ಪ್ರಚಂಡ. ಮಲ್ಲರ ಮಲ್ಲ ನಿನ್ನನಲ್ಲ, ತುಂಡದ ಗಂಡ ನಾನ ಪ್ರಚಂಡ. ಬಾರೆ ನನ್ನ ದೇವಕನ್ಯೆ, ಅರಿಯೇ ನನ್ನ ಕಣ್ಣು ಸನ್ನೆ. ಕುಡಿ ಜೋಡಿ ಹಾಡಾಡುವ, ಜೋಡಿ ಕುಡಿ ಹಾಡಾಡುವ, ಚಿಗರಿ ಕಣ್ಣಿನ ಚೆಲುವಿ, ನಾಚುತ ಯಾಕ ನಲಿವಿ. ಮಧುಮಗ ಬಂದನ ಕಿರುನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ, ಚಂಗನ್ಯಾಕೆ ನೆಗೆವಿ. ಬಂಟರ ಬಂಟ ಈ ಗಂಡು ತುಂಟ, ಕಿಲಡಿ ಕಿಟ್ಟ ನಾನಿಂಗೆ ನಂಟ. ಬಂಟರ ಬಂಟ ಈ ಗಂಡು ತುಂಟ, ಕಿಲಡಿ ಕಿಟ್ಟ ನಾನಿಂಗೆ ನಂಟ. ಬಾರೆ ನನ್ನ ಮುದ್ದುರನ್ನೇ, ನೀನೇ ನನ್ನ ಚಮಕು ಚೆನ್ನೆ. ಕುಡಿ ಜೋಡಿ ಹಾಡಾಡುವ, ಜೋಡಿ ಕುಡಿ ಹಾಡಾಡುವ, ಚಿಗರಿ ಕಣ್ಣಿನ ಚೆಲುವಿ, ನಾಚುತ ಯಾಕ ನಲಿವಿ. ಮಧುಮಗ ಬಂದನ ಕಿರುನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ, ಚಂಗನ್ಯಾಕೆ ನೆಗೆವಿ. ಜಾಣರ ಜನ ರಾಮನ ಬಾಣ, ಒಲಿದು ಬಾರೆ ಅಮೃತ ಪಾನ. ಜಾಣರ ಜಾಣ ರಾಮನ ಬಾಣ, ಒಲಿದು ಬಾರೆ ಅಮೃತ ಪಾನ. ನಾನೇ ನಿನ್ನ ಪ್ರೀತಿ ಕಣ್ಣು, ನೀನೇ ನನ್ನ ನಿಂಬೆ ಹಣ್ಣು. ಕುಡಿ ಜೋಡಿ ಹಾಡಾಡುವ, ಜೋಡಿ ಕೂಡಿ ಹಾಡಾಡುವ, ಚಿಗರಿ ಕಣ್ಣಿನ ಚೆಲುವಿ, ನಾಚುತ ಯಾಕ ನಲಿವಿ. ಮಧುಮಗ ಬಂದನ ಕಿರುನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ, ಚಂಗನ್ಯಾಕೆ ನೆಗೆವಿ. ಚಿಗರಿ ಕಣ್ಣಿನ ಚೆಲುವಿ, ನಾಚುತ ಯಾಕ ನಲಿವಿ. ಮಧುಮಗ ಬಂದನ ಕಿರುನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ, ಚಂಗನ್ಯಾಕೆ ನೆಗೆವಿ.
ಮ್ಯಾಗ ಸೂರ್ಯ ಚಂದ್ರ ಇರೋ ತನಕ, ಭೂಮಿ ಮ್ಯಾಗ ಬೆಂಕಿ ಉರಿಯೋ ತನಕ, ಗಂಗಿ ಹರಿಯೋ ತನಕ, ಗಾಳಿ ಸುಳಿಯೋ ತನಕ, ಈ ಜೀವ ಉಳಿಯೋ ತನಕ ನಿನ್ ತಾಳಿ ಸ್ಥಿರವಾಗಿರ್ಲಿ. ಪಂಜ, ಓ ನಂದಿ ಚಿನ್ನದ ಕಾಸು ದುಬೈಯಿಂದ ತಂದಿದ್ದು. ನಂದು 5 ರೂಪಾಯಿ. ಅಕ್ಕಿ ಕಾಳು ಹಾಕ್ತೀನಿ. ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ಆಶೀರ್ವಾದ ಮಾಡಕ್ ಬಂದಾರೆ. ಅಡ್ಬಿಡಿ ಅಡ್ಬಿಡಿ. ಹಾ ಇರ್ಲಿ ಇರ್ಲಿ ಇರ್ಲಿ. ಮಂಜ, ಓ ಈಗ ನಿನಗೆ ಬಹುಮಾನ ಕೊಡಕ್ ನಾನು ಏನೂ ತರಲಿಲ್ಲ. ಒಂದ್ ಕೆಲಸ ಮಾಡು, ನಾಳೆ ನೀನು ನಿನ್ ಹೆಂಡತಿ ನಮ್ಮ ಆಫೀಸ್ ಬನ್ನಿ. ಸೌದೆ ಸಾಕ್ಸೋಕೆ ಒಂದು ಟೆಂಪೋ ಬೇಕು ಅಂತ ಅರ್ಜಿ ಕೊಡು. ನಾನೇ ಮುಂದೆ ನಿಂತು ಸ್ಯಾಂಕ್ಷನ್ ಮಾಡಿಸ್ತೀನಿ. ಕಾಡ್ ಮನ್ಸನ್ಗೂ ಪಟ್ಟದ ಮಿಷನ್ಗೂ ಹೊಂದಾಣಿಕೆ ಆಗಕ್ಕಿಲ್ಲ ಸಾಬ್ರ. ತೋಳ್ ಗಟ್ಟಿ ಆಗೈತಿ, ಜೋಡೆತ್ತನ್ನ ನಾನೇ ತಗತೀನಿ. ಬರ್ತೀನಿ. ಚಿಗರಿ ಕಣ್ಣಿನ ಚೆಲುವಿ ನಾಚುತ್ತ ಯಾಕ ನಲಿವಿ, ಮಧು ಮಗ ಬಂದಾನ ಕಿರು ನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ ಚಂಗನ್ಯಾಕೆ ನೆಗೆವಿ. ಚಿಗರಿ ಕಣ್ಣಿನ ಚೆಲುವಿ ನಾಚುತ್ತ ಯಾಕ ನಲಿವಿ, ಮಧು ಮಗ ಬಂದಾನ ಕಿರು ನಗೆ ಬಿರ್ಯಾನ, ಚಂಗನ್ಯಾಕೆ ನೆಗೆವಿ ಚಂಗನ್ಯಾಕೆ ನೆಗೆವಿ. ಮಂಜನ ಮೈಮಾಟ 1000ಕ್ಕೊಂದು ಗಂಡಿಗಿರಕ್ಕಿಲ್ಲ. ಅವನು ಕಂಡವ ಕಚ್ಚಿ ಮುತ್ತಿಡ್ಬೇಕು ಅನ್ಸುತ್ತ. ನಾಯಕ ಪಕ್ಕದಾಗೆ ಅದಾನ, ಕೇಳಿಸ್ಕೊಂಡ್ರೆ ಸುಮ್ಮನೆ ಬಿಟ್ಟಾನ. ಹೈ, ಅವನ್ಗ ಬರೀ ಚಪಲ ಟಗರ್ ಮುದಿಯಾಗಿ ನನ್ನ 3ನೇದಾಗ ಕೂಡೈತಿ. ಅಲ್ಲೋಡ ಟಗರ. ಸೋಮ, ಉರ್ಬಾಡ, ನಮ್ ತೋಡ್ನು ಮರ್ಯಾದೆ ಉಳ್ಸ. ಮಣ್ಮುಕ್ಕದ್ ನಾನೇನ್ ತೋಮ, ನಮ್ ಫೋಡ್ನಾಗೆ ಮಂಜ ಬೆಂಕಿ ಹುಂಜಾದಣ. ಮಂಜ, ನಮ್ಮ ಅವಂಗ ರೌಕವಲ್ ಕೊಡ್ಬೇಕಂತ. ಅದಕ್ಕೇನ್ ಮಂಜ, ನೀನಾಗ್ ಬಂದ್ಮ್ಯಾಗ ಇಲ್ಲ ಅಂತೀನ ಕುಂತ್ಕ. ಮೊನ್ನೆ ಹಬ್ದಾಗ ದ್ಯಾವ್ರ ರೊಟ್ಟಿ ಸಂದೆ ಐತಿ, ಕುಡಿತೀಯಾ? ಅವ್ವಾ, ದ್ಯಾವ್ರ ಪ್ರಸಾದನ ಬ್ಯಾಡ ಅಂದ್ರೆ ಮಾಡುಳಿತೈತಾ, ನಿಂಗ ಪುಣ್ಯ ಬರ್ತೈತೆ. ಕೊಡು ಕೊಡು ಕೊಡು. ಕುಂತ್ಕ. ಕಲ್ಲೂರಪ್ಪ, ಅಲ್ಲಿತೆ ಗಂಗಿ ಕೇಳಿ ನಮ್ಮ ಹೇಳ್ತಿ ತಗತಿಯ. ನನ್ ಮನಸ್ಸಳ್ತೆ ತಗೊಂಡ್ ನನ್ ರಾಜ. ನನಗ್ ಗೊತ್ತೈತಿ ನೀನ್ ಎಂತ ಆರಾಮಿ ಅದಿ ಅಂತ.
ಏಯ್ ದೇವ್ರ ಪ್ರಸಾದ ಅಂತ ನನ್ ತಲೆ ಕೀಗಕ್ಕೆ ಏನೇ ಮಾಡ್ಕೊಟ್ಟೆ ಕೂಗ್ಬೇಡ. ನೋಡು, ನಾ ಹೇಳ್ದಂಗೆ ಕೇಳಿದ್ರ ನಿನಗೆ ಒಳ್ಳೇದ್ ಗಂಡ್ಸ. ನಾನಾ ಕೂಗಿದ್ರ ಏನಾಗ್ತಾ ಐತಿ? ನೀನೇ ಕೂಗುದ್ರ ಏನಾಗ್ತೈತೆ? ಆಯ್ತಾಯ್ತಾ? ಅಯ್ಯೋ ಅಯ್ಯೋ ನಾಯ್ಕ! ನಾಯ್ಕ! ಬಂದ್ರಪ್ಪ! ಬೇಡ ನಾಯ್ಕ, ಬೇಡ. ನನ್ನ ಮಗ ಅಂತವನಲ್ಲ. ಇಡೀ ಪೋಳಿನ ಮಂದಿ ನೋಡ್ಯಾರ. ಸಿಂಗನಂತ ನನ್ನ ಮಗ ದ್ಯಾವ್ರೆಡೆಗ್ ಬಾಯಿಕ್ಕೋ ನಾಯಿ ಆಗಕ್ಕಿಲ್ಲ ನಾನು ನೋಡಿಯ. ಎಡೆಗೆ ಬಾಯ್ಕ್ ನಿಲ್ಲ, ಮುಡಿನೇ ಕಿತ್ತು ಮಾನ ಮರುವಾದಿ ಮಣ್ಪಾಲ್ ಮಾಡ್ಯಾನ. ದ್ರೌಪದಿ ಅಂತ ಎಣ್ಣ ಕೆಣಕಿ ಕೀಚಕ ಆಗ್ಯಾನ. ಇವತ್ತಿನಿಂದ ಈಗಿನಿಂದಲೇ ಅವ್ವ ಮಗ ಇಬ್ರು ನಮ್ ಕುಲದಿಂದ ಹೊರಗ, ಈ ಪೋಡ್ನಿಂದಲೇ ಹೊರಗ. ನಿನ್ ಮಗಂಗೆ ನಮ್ ಕುಲದಾಗ ಯಾರು ಹೆಣ್ ಕೊಡಂಗಿಲ್ಲ. ಬೆಂಕಿ ನೀರು ಒಂದ್ ಹುಲ್ ಕಡಿಲ್ ಸಿಗಂಗಿಲ್ಲ. ನೀವಿಬ್ರು ಇವತ್ತಿನಿಂದ ಈ ಪೋಡ್ನಿಂದ ಹೊರಗ ಹೊರಗ ಹೊರಗ. ಮಲ್ಲರ ಮಲ್ಲ ನಿನ್ನನಲ್ಲ, ಕುಂಡದ ಕಂಡ ನಾನ ಪ್ರಚಂಡ. ಅವ ನಾ ಹೋಗ್ಬತ್ತೀನವ. ಮತ್ ಬರು ಮುಂದ ನಿನ್ ಮದ್ವಿ ಗಟ್ಟಿ ಆಗ್ಬೇಕ್ ನೋಡ. ರೂಪಿಣಿ, ಅವ್ವ ನಂಗೆ ಹೇಳ್ದಂಗ ಮತ್ ನಾ ಬರೋ ಹೊತ್ಕ ನಿನ್ ಕಂಕ್ಳಾಗ ಒಂದ್ ಗಂಡ್ ಮಗ ಇರ್ಬೇಕು. ಅದು ನನ್ನ ಹೆಗಲ ಮ್ಯಾಗ ಕುಂತು ಮಾಮ ಮಾಮ ಅಂತ ಕರಿಬೇಕು, ತಿಳಿತಲ್ಲ? ಅವು ಲೇಚ್ಮನ್ನ ರೇಲ್ ಎತ್ತಿಸ್ಬಿಟ್ಟು ಬರ್ತೀನಿ. ಅಲ್ಲಿ ತನಕ ಅತಿ ಸೋಸಿ ಜೊತೆ ಸೇರ್ಕೊಂಡೆ ಎಮ್ಮಿ ಮೈ ತೋರ್ದು ಬಿಡಿ. ಬರ್ಲಾ? ಮುರುವಮ್ಮವ, ಹೆಣ್ ಕೇಳೋಕೆ ಅಳಿಯ ಬಂದಿದ್ದಾನೆ, ಕಣ್ಬಿಟ್ ನೋಡು. ಯಾರಾದ್ರೂ ಮೊಲದ ಮಾಂಸ ತಂದ್ಕೊಟ್ರೆ ನನ್ನ ಮಗಳನ್ನೇ ಬೇಕಾದ್ರೂ ಕೊಡ್ತೀನಿ ಅಂತ ಅಂದಿದ್ಯಲ್ಲ, ಅದಕ್ಕೆ ಇವತ್ತಿನಿಂದ ನಿನ್ ಊಟಕ್ಕೆ ದಿನ ಒಂದೊಂದ್ ಮೊಲ ತಂದ್ಕೊಡ್ತೀನಿ. ಒಂದೊಂದ್ ಮೊಲ ತಿಂದ್ರ ಒಂದೊಂದ್ ವರ್ಷ ಆಯಸ್ ಕಮ್ಮಿ ಆಯ್ತತಿ ಅಂತ ಮೊನ್ನೆ ತಾನೇ ಹೇಳವನೆ ಜಟಾಯಪ್ಪ. ನನ್ನ ಹೆಸರು ಹೇಳಿ ಮೊಲ ಹಿಡಿದು ಒಂದೊಂದ್ ವರ್ಷ ಆಯಸ್ ಕಮ್ಮಿ ಮಾಡ್ತಿಲ್ಲ ಅವಳಿ. ಕಮ್ಮಿ ಮಾಡ್ತಿಲ್ಲ. ನೀ ಈಗ ಹೋಗದೆ ಇದ್ರೆ ಸೋಕರಾಗ ಬಾರಿಸ್ಬಿಡ್ತೀನಿ. ನಿಂದಮ್ಮಯ್ಯ ಆ ರಾಗ ಬಾರಿಸಿ ನನಗೆ ರೋಗ ತರಿಸ್ಬೇಡ. ನಾನು ಹೊಂಟೋಯ್ತೀನಿ ಮಾವ, ನಾನು ಹೊಂಟೋಯ್ತೀನಿ. ಎದಸಿ ಕಳಿಸ್ಬಿಟ್ಟೆ. ಚಮ್ಕಿ ಚಮ್ಕಿ, ಏನಪ್ಪ? ನಾ ಹೊಡಿದಿದ್ರೆ ಏನಂತ ಐನಾತಿ ಮೊಲ ಸಿಕ್ಕೈತಿ. ತಗ ತಗ ಚೆನ್ನ ಮಸಾಲೆ ಹಾಕಿ ಒಯ್ಯಿನ ಬೇಯಿಸ. ಚಮ್ಕಿ ಚಮ್ಕಿ, ನೀನಾ? ಏನ್ ಬಂದಿ? ಮೊದ್ಲು ನಿಂಗ್ ಕೈ ಕೊಡ್ಬೇಕು ನೋಡು ಮುತ್ನ. ನೀ ನನ್ ಕೈ ಮುಟ್ಟಕ್ಕೂ ನಮ್ಮಪ್ಪ ಹೂ ಅನ್ಬೇಕಾ? ನಿಮ್ಮ ಅಪ್ಪನ ಒಪ್ಪಿಸ್ಕೊಂಡೆ ನಾನು ನಿಂಗೆ 2 ಮುತ್ತು ಕೊಡಕ್ ಬಂದಿದ್ದೀನಿ. ಅಪ್ಪ, ಜವಳಿ 2 ಮುತ್ತು ಕೊಡ್ತೀನಿ ಅಂತ ಬಂದೇನ? ಆ ಮುತ್ತಿಗೆ ಭಾರಿ ಕಿಮ್ಮತ್ ಐತಿ ಮಗ. ಈಸ್ಕೋ ಈಸ್ಕೋ. ನಾನು ನಿಂಗೆ 2 ಮುತ್ತು ಕೊಟ್ಟೆ, ನೀನ್ ನಂಗೆ ಅದನ್ನ ವಾಪಸ್ ಕೊಡು. ಅಪ್ಪ, ಇವನು ಅದನ್ನ ವಾಪಸ್ ಕೇಳ್ತಾನ. ಅದಕ್ಕೇನ್ ಕಿಮ್ಮತ್ ಐತಿ ಮಗ, ಕೊಟ್ಬಿಡು. ಒಂದು ಇನ್ನೊಂದು. ಮಂಜ, ಓ. ಹೊಸ ಗಾಡಿ ತಗಂಡ ಸಂತೆಗೋಯ್ತಿದ್ದಿ. ಜೊತೆಯಾಗ ನನ್ ಸೊಸಿ ಅದಾಳ ಜಾಪಾನ. ಏನವ್ವ ನೀನು ಇದನ್ನು ನಿನ್ ಕೈಯಿಂದ ಹೇಳಿಸ್ಕೊಳ್ಳೋಷ್ಟು ದಡ್ನ ನಿನ್ ಮಗ. ನನ್ನಿಗಲ್ಲ, ಇವಳ ಮೇಕೆ ಇರ್ತೈತಿ. ರೂಪ್ನಿ,
ಒಂದು ಎರಡು ಮೂರು ನಾಲ್ಕು ಚೀಲ್ದಾಗ ಸರಿಯಾಗಿ ಐದು ಕಡ್ಡೆ ಹಾಕಿ ಮಾವ ಇಲ್ಲಿ ಒಂದ್ 20 ರೂಪಾಯಿ ಕೊಡು. 20? ಓ, ಒಂದ್ ಎಂಟಾಣಿ ಕೊಡ್ತೀನಿ, ಹಾಕು. 20 ರೂಪಾಯಿ ಕೊಡು ಮಾವ. ಇರಾದೆ 20. ಸರಿ, ಹೊಸ್ತಾಗ ಸಂತಿಗ್ ಬಂದಿದ್ಯಾ, ಕಡ್ಡಿ ಬೇರೆ ಚುಚ್ಚಿದ್ಯಾ, ಅದೃಷ್ಟ ಹೆಂಗೈತೆ ನೋಡವ. ತೆಗಿ. 200 ರೂಪಾಯಿ ಕೊಡಪ್ಪ. ಮಾವ ಹೇಗಿದ್ರು ದುಡ್ಡು ಬಂದಿದೆ, ಇಬ್ರು ಫೋಟೋ ತೆಗೆಸ್ಕೊಳ್ಳೋಣ. ಫೋಟೋನಾ ತೆಗಿಯ ಮಗನ? ಇಲ್ಲ ಮಾವ, ಸ್ಟುಡಿಯೋಗೆ ಹೋಗಿ ತೆಗೆಸ್ಕೋಬೇಕು. ತೆಗೆಸ್ಕೊಳ್ಳೋಣ. ಬಾಬಾ ಹೋಗ್ ಮಾವ, ನಿಂಗೆ ಯಾವಾಗ್ಲೂ ಹುಡುಗಾಟನೆ. ರೂಪ್ನಿ ಬೋರ್ಡ್ನಾಗ ನಂಗ ಕೀಚ್ಗಿನ್ ಪಟ್ಟ ಕಟ್ಟಿದ ರಾಮಿ ಅವಳ ನೋಡ್ದಲ್ಲ, ಎಂತ ಆರಾಮಿ ಅದಾಳ. ಸಂಪಗ, ಈ ಕಾಡ್ ಗಿಡಗನ್ಗೆ ಎಲ್ಲಿಂದ ಸಿಕ್ತ ಕೊಂಬಿ ಅಂತ ಹೆಣ್ಣು? ಗುರುವ ಜಟಾಯಪ್ಪ ಜೋಡಿ ಹಾಕ್ಸನಂತ. ಆಹಾ ಮಂಜ, ಈ ರಾಮಿಗ್ ಸಿಗದೆ ಇದ್ ಗಂಡ್ಗ ಭೂಮಿ ಮ್ಯಾಗೆ ಎಣ್ಣೆ ಸಿಗಬಾರ್ದು. ಸಿಕ್ಕಿದ್ರು ಅದರ ಕೂಟ ಬಾಳ್ಬಾರ್ದು. ಬಾಳಕ್ ನಾ ಬಿಡಕ್ಕೂ ಇಲ್ಲ. ರೂಪ್ನಿ ಸಂತ್ಯಾಗ ನಾಡ್ದ ಗಂಟ್ ತಪ್ಸಿ ಕಡ್ಡಿ ಹಾಕ್ದಲ್ಲ, ಅದೆಂಗ್ ಬಂತು ನಿನ್ಗ ಚಮಕ್ಕು? ಬುದ್ಧಿ. ಇದನ್ನ ನಾನು ಒಪ್ಪಕ್ಕಿಲ್ಲ. ಯಾಕೆ? ಪಟ್ನದ ಹೆಣ್ಣು ನೀನು, ನಿಂಗೆ ಮನ್ಸು ದೊಡ್ಡದೈತಿ, ಬುದ್ಧಿನೂ ದೊಡ್ಡದೈತಿ. ಅದಂಗ ಅದು ನಾನ್ ಮಾತ್ರ ಶಿವನ ಕೈ ಮುಗಿದ್ ಬೇಡ್ಕೊಂಡೆ. ಏನಂತ? ಶಿವ, ಪಾದರಸದಂಥ ಬುದ್ಧಿನೂ ಇರ್ಲಿ, ಬಂಗಾರದಂಥ ಮನಸ್ಸೂ ಇರ್ಲಿ, ಎತ್ತರ ತೂಕದಲ್ಲಿ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊ ಅಂತ. ಅದಕ್ಕೂ ಆಯ್ತು ಅಂದ ಶಿವ. ಹಂಗ ರೂಪ್ನಿ ಒಂದಪ್ಪ, ಅದೇ ಶಿವ ನಂಗ ದಾರಿನಾಗ ಸಿಕ್ಕಿ ಮಗನೇ, ನಿಂಗೆ ದೊಡ್ಡ ಹೆಂಡತಿ ಬೇಕಾ ಪುಟ್ಟ ಹೆಂಡತಿ ಬೇಕಾ ಅಂತ ಕೇಳ್ದ. ನಾನ್ ತಲೆ ಕೇರ್ಕೊಂಡು, ಶಿವ ಹೆಂಡತಿ ದೊಡ್ಡ ಪುಟ್ಟಾದ್ರೂ ಪರವಾಗಿಲ್ಲ, ಆದ್ರೆ ನಂಗೆ ಹುಟ್ಟ ಮಗ ಮಾತ್ರ ನನಗಿಂತ 2 ಗೇಣ್ ಎತ್ತರ ಇರ್ಲಿ ಅಂತ ಬೇಡ್ಕೊಂಡೆ. ಆಯ್ತು ಅಂತ ಹೇಳಿ ಮಾಯ ಆದ. ಮಾವಾ, ನೀನ್ ತಪ್ಪೆ ಕಾಡ್ನಲ್ಲಿ ಹುಟ್ಬಿಟ್ಟೆ. ಹಂಗಾರ ನೀನ್ ನನ್ನ ಬುಟ್ಟ್ಯ ನನ್ ನೋಡ್ಕೊಂಡು ಕಾಡಿಗೆ ಬಂದ್ಬಿಟ್ಟೆ ಅಲ್ಲ. ಐ ಐ ಐ ಪುಟ್ಟ ಹೆಂಡತಿ ನಾನು, ನನ್ ಗಂಡ ದಾಂಡಿಗ. ದಾಂಡಿಗ ಅಲ್ಲ ಮೀನಾವೋಸಿದಡುತ್ತಿ, ಯಾವರ್ದೇ ಈ ಮೋಡಿ ಅಪರೂಪ ನಮ್ ಜೋಡಿ. ಪುಟ್ಟ ಹೆಂಡತಿ ನಾನು, ನನ್ ಗಂಡ ದಾಂಡಿಗ. ಹೊರ ದಾಂಡಿಗ ಅಲ್ಲ ಮೀನಾವೋಸಿದಡುತ್ತಿ, ಯಾವರ್ದೇ ನೋಡಿ ಅಪರೂಪ ನಮ್ ಜೋಡಿ. ದಾಂಡಿಗ ಅಲ್ಲಮ್ಮಿ ನಾವೋಸಿದೊಡುತ್ತಿ, ಯಾವರ್ದೇ ನೋಡಿ ಅಪರೂಪ ನಮ್ ಜೋಡಿ.
ಮೊರುಗರ್ದು ನಿನ್ಯಾಕ ಕೆಟ್ಟದಿಟ್ಟಿ ಎಲ್ಲುಂಟು ನಂಗ್ರಾಣಿ ಕರ್ಮೈ ಕಟ್ಮಸ್ತು ಬಿಸು ನೀರ ಬ್ಯಾಡ್ಕಿಲ್ಲ ನಿಮ್ಮುತ್ತ ರಾಮ್ ರಸ ರಂಜಾಣೆ ಪುಟ್ಟ ಹೆಂಡತಿ ನಾನು ನನ್ ಗಂಡ ದಾಂಡಿಗ ದಾಂಡಿಗ ಅಲ್ಲ ಮೀನಾವೋಸಿದಡುತಿ ಯಾವ್ರದೈ ಮೋಡಿ ಅಪರೂಪ ನಮ್ ಜೋಡಿ ಪುಟ್ಟ ಹೆಂಡತಿ ನಾನು ನನ್ ಗಂಡ ದಾಂಡಿಗ ದಾಂಡಿಗ ಅಲ್ಲ ಮೀನಾವೋಸಿದಡುತಿ ಯಾವ್ರದೈ ಮೋಡಿ ಅಪರೂಪ ನಮ್ ಅಯ್ಯೋ ಚಮ್ಕಿ, ಅಯ್ಯೋ ನಿಂದಿನ್ನು ಜಳಕನೇ ಮುಗ್ದಿಲ್ವಲ್ಲ? ನಾನಾಗ್ಲೇ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ನೀನು ಮಾರಿ ದೇವರಿಗೆ ಅಂತ ಬಿಟ್ಟಿದ್ ಮೇಕೆನ ಕಾಡಲ್ಲಿ ಕಿರ್ಬಾ ಕಚ್ಕೊಂಡೋಯ್ತು. ನಿಜ ಹೌದಾ ಅಲ್ವಾ? ಕರೆವು ಮಗ, ಹೊಡ್ತದ ಮೇಲೆ ಮತ್ತು ಹೊಡ್ತಾ ಬುದ್ಬಿಡ್ತು. ಅಷ್ಟೇ ಅಲ್ಲ, ನಿನ್ನೆ ಮಠ ಮಧ್ಯಾಹ್ನ ನಿನ್ನ ಎತ್ತಿ ಮೇಲೆ ಕಾಗೆ ಪಿಚಿಕ್ ಹಾಕ್ತು. ಹೌದು ಅಲ್ವಾ? ರಾತ್ರಿ ನಿನ್ ಮಾಡ್ನಿಂದೆ ಗೂಬೆ ಕೂಗಿ ಸದ್ ಬಂತು. ಹೌದು ಅಲ್ವಾ? ಎಲ್ಲ ಕರೆವು ಮಗ, ಹೊಡ್ತದ ಮೇಲೆ ಹೊಡ್ತಾ ತಿಂದು ಆಗ್ಲೇ ಬೆನ್ನು ಉಣ್ಣಾಗೋಗೈತೆ. ಇದ್ರ ಮೇಲೆ ಇನ್ನೆಂತ ಬರೆ ಬೀಳ್ತತೋ. ಅಳಬೇಡ ಮುರುವ ಮಾವ, ಅಳಬೇಡ. ಅದಕ್ಕೆ ನಿನ್ ಚಿಂತನೆ ನಾನು ಹೊತ್ಕೊಂಡು ಗುರುವ ಜಟಾಯುತ್ರ ಹೋಗಿದ್ದೆ. ಏನಂದ ಗುರುವ? ಧೂಪ ಹಾಕಿ ಕವಡ ಬಿಟ್ಟು ನೋಡ್ತಾ ನಿನ್ ಮಾಡೋಳ್ಗೆ ಒಂದ್ ಭೂತ ಹೋಗಿದೆ ಅಂತ ಹೇಳ್ದ. ಯೋಚನೆ ಬಿಡು ಮುರುವ ಮಾವ, ಈ ಕುಂಕುಮನ ನಿನ್ ಗೋಡೆಗೆ ಹಚ್ಚಿ ಈ ಅರ್ಶನದಾರನ ನಿನ್ ಮಾಡೋಳ ಕಟ್ಬೇಕು. ಜವಳಿ ನೀನೇ ಹೊಕ್ಕಟ್ಟು ಅಂತ ಜಟಾಯು ಕಳ್ಸಿದಾನೆ. ಹಂಗ ನೋಡಿ ಕಟ್ಟುವ ಮಾವ, ನಾನು ಅರ್ಶನದಾರನ ಕಟ್ಟುವಾಗ ನೀನ್ ಇಲ್ಲೇ ಕೂತು ಕಲ್ಯಾಣಿ ರಾಗ ಬರ್ಸ್ಬೇಕಂತೆ. ಆಗ್ಲೇ ಭೂತ ನಡುಕೊಂಡು ಮಾಡ್ಬಿಟ್ಟು ಹೊರಟೋಗುತ್ತಂತೆ. ಹಂಗ ಈ ಮುರುಗನಿಗೆ ಆ ಗುರುವ ಕೊಟ್ಟದ್ದೇ ಅಪ್ಪಣೆ. ಹೋಗು ಮಗ, ನೀ ಒಳಗೋಗ್ ಕಟ್ಟು, ನಾನು ಇಲ್ಲೇ ಕೂತ್ಕೊಂಡು ಬಾರಿಸ್ತೀನಿ. ಆಯ್ತು ಮಾವ, ಆಯ್ತು. ಅಪ್ಪ ಕುಂಕುಮ ಇಡ್ತೀನಂತನ. ಇಡ್ಲಿ ಬಿಡವ, ನಮ್ಮ ಒಳತಿಗೆ. ಅಪ್ಪ ಅರ್ಶನ ದಾರ ಕಟ್ತೀನಂತನ. ಕಟ್ಲಿ ಬಿಡವ, ಅದು ನಮ್ಮ ಒಳತಿಗೆ. ನಾನ್ 2 ನಿಮಿಷ ಲೇಟಾ ಹುಟ್ಟಿದ್ದಕ್ಕೆ ಎಂತ ಏಟ್ ಕೊಟ್ಬಿಟ್ಟೆ ಅವಳಿ. ನಾ ಮುತ್ ಕೊಟ್ಟ ಹಣಿಗೆ ನನ್ ಕಣ್ಣೆ ಎದುರಿಗೆ 2 ಸೆಕೆಂಡ್ ಮೊದಲು ತಾಳಿ ಕಟ್ಬಿಟ್ಟೆಲ್ಲೋ. ಇದೇನವ ಇದು? ಅಪ್ಪನ ಕಣ್ಣಿ ಮಣ್ಣೆರ್ಚಿ ಈ ನರಿ ಮಗನ ಕೈಯ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಾರವ. ನೀನೇ ಹೇಳ್ದಲ್ಲಪ್ಪ ಕಟ್ಲಿ ಬಿಡು ಎಲ್ಲ ಒಳಿತ್ಕೆ ಅಂತ. ಓ, ಈ ಅವಳಿ ಜವಳಿ ಸೇರಿ ನಾನು ಪರದೇಸಿ ಮಾಡ್ಬಿಟ್ರ. ನಾನು ಹೋಗು, ಯಮರಾಜನ ಕಾಲು ಹಿಡಿದು ಕೈ ಮುಗಿದು ಬೇಡಿಕೊ. ಹೋಗು ರೂಪಿಣಿ, ಹೋಗು. ತಾವು ಜ್ಞಾನಿಗಳು. ಸತ್ತಿರುವ ನನ್ನ ಗಂಡನ ಶವಕ್ಕೆ ಅಂತ್ಯ ಸಂಸ್ಕಾರ ನಡೆಯಲೇಬೇಕಷ್ಟೇ. ಅದಕ್ಕಾದರೂ ನನಗೊಬ್ಬ ಪುತ್ರನನ್ನು ಅನುಗ್ರಹಿಸಿ ನನ್ನನ್ನು ಸಂರಕ್ಷಿಸು ಮಹಾದೇವ. ನೋಡಬೇ, ಒಬ್ಬ ಮಗ ಬೇಕಂತ ಕೋರ್ಕುಂತಿದ್ದಿ ಹೌದಲ್ಲ? ಸ್ವಲ್ಪ ವಿಚಾರ ಮಾಡ. ಏಡ್ಸ್ ಅನ್ನು ಜಡ್ ತುಂಬಿ ತುಳ್ಕಾಡ್ತಾ ಇರೋ ನಿಮ್ಮ ಲೋಕದಾಗ ಒಬ್ಬ ಮಗ ಗ್ಯಾರಂಟಿ ಇಲ್ಲ ಬೇ. ಹೆಂಗ ಕೋರ್ಕೊಂತಿ? 2 ಮಕ್ಕಳು ಕೋರ್ಕೊಲ್ಲ. ಅವಳಿ ಜವಳಿ ಗಂಡು ಮಕ್ಕಳನ್ನು ಹಡೆದು ನಕ್ಕೋಂತ ಸಾಯುವಂತವಳಾಗು. ನೀ ಕೇಳಿದ 3ನೇ ವರ ಕೊಟ್ಟಾಯ್ತು ಹೌದಲ್ಲ? ನೀನ್ ಹಿಂದ್ಕೊಂಡ, ನಾ ಮುಂದ್ ಹೊಂಟ್ನಿ. ಹಿಂಗ್ಯಾಕ್ ನಗ್ತಿದ್ಯಾ ಬೇ? ತಂದೆ, ಸತ್ಯವೇ ನಿಮ್ಮುಸಿರು. ಹೀಗಿರುವಲ್ಲಿ ತಮ್ಮಂಥ ಉದಾರಿಗಳು ಕೊಟ್ಟವರ
ಹಸಿ ಸುಳ್ಳಾಗಬೇಕೆ? ಹಸಿ ಸುಳ್ಳು ಅದು ಹ್ಯಾಂಗ್ ಆಗ್ತೈತಿ? ಪುಟ್ ಮುತ್ತೈದೆ. ನಿಮ್ಮ ಮಾತಿನಂತೆ ನಾನು ಮುತ್ತೈದೆ ಆಗಿರಬೇಕಾದರೆ ನನ್ನ ಗಂಡ ಬದುಕಿರಬೇಕು ತಾನೇ ಪ್ರಭು? ಹೌದು. ನನ್ನ ಗಂಡನೇ ಜೀವಂತ ನಿಲ್ಲದಿರುವಾಗ ನಾನು 2 ಮಕ್ಕಳನ್ನು ಪಡೆಯುವುದಾದರೂ ಹೇಗೆ? ಒಪ್ಪದ್ನ ನೋಡ್ರಿ, ಈ 20ನೇ ಶತಮಾನದಾಗ ವಿಧವಾ ವಿವಾಹ ಪದ್ಧತಿ ಜಾರಿಯಾಗೈತಿ. ಅಂದ್ಮೇಲ ನೀ 2ನೇ ಗಂಡನ ಮಾಡ್ಕೋಲ. ನಿನ್ನ ಪತಿವ್ರತ ತನಕ ಏನು ಕಪ್ಪ ಹಚ್ಚಾಣಿಲ್ಲ. ನೀ ಕೇಳಿದ 3ನೇ ವರ ಕೊಟ್ಟಾತಲ್ಲ, ನೀ ಇನ್ನು ಹಿಂದ್ಕೊಂಡ, ನಾ ಮುಂದ್ ಕೊಟ್ಟ. ಯಮಧರ್ಮರಾಜ, ಯಮಧರ್ಮರಾಜ, ನನ್ನ ಬೇಡಿಕೆ ಹುಸಿ ಆಯ್ತಲ್ಲ, ನಾನೀಗೇನು ಮಾಡಲೆ? ಭಯಪಡಬೇಡ ಮಗು, ನಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಮಾರ್ಗ ಹೊಂದಿದೆ. ಅದೇ ಹೆಣ್ಣು ತೊಡಬಹುದಾದ ಬ್ರಹ್ಮಾಸ್ತ್ರ. ನಿನಗೆ ನನ್ನ ಮಾಯೆಯ ಬೆಂಬಲವಿದೆ. ಈ ಕತ್ತಲೆಯ ಕಾಡು ವೈಭವೋಪೇತವಾಗಲಿ. ದೇವಸುಂದರಿ ಆರಂಭೆಯ ರೂಪ ನಿನ್ನದಾಗಲಿ. ನಿನ್ನ ಸಂಗೀತ ನೃತ್ಯದಿಂದ ಯಮರಾಜನು ಸಂತೃಪ್ತನಾಗಲಿ. ನಿನ್ನ ಮಾವ ಮತ್ತೆ ನಿನಗೆ ಸಿಗಲಿ. ನಾರಾಯಣ ನಾರಾಯಣ. ನಟರಾಜ ಇಂದು ಕೋಟಿಗೆ ಬಂದ
ರೀ ಬಪ್ಪರೆ ಮೆಚ್ಚಿದ್ರವ್ವ ಮಗಳ ಮೆಚ್ಚಿದ್ರ. ನರಕದಾಗಿನ ಮಂದಿ ಬಬ್ಬಿ ಕೇಳಿ ಕೇಳಿ ತಲಿ ಅನ್ನೋದು ಅಗಸ್ರ ಮನಿ ಹುಬ್ಬಿಗಾಗ್ದಂಗಾಗಿತ್ತ. ನಿನ್ನ ನರ್ತನ ನೋಡಿದ ಮೇಲ ಅಗದಿ ಆರಾಮಾತು ನೋಡ. ಧರ್ಮಪ್ರಭು, ನನ್ನ ಸಂಗೀತ ನೃತ್ಯಗಳು ತಮಗೆ ಮೆಚ್ಚುಗೆ ಆದಲ್ಲಿ, ಮತ್ತೆ ಮದುವೆ ಆಗದೆ ನಾನು ಜೋಡಿ ಮಕ್ಕಳನ್ನು ಪಡೆಯುವಂತಾಗಲಿ, ನನ್ನ ಗಂಡನ ಜೀವ ನನ್ನ ಕೈಗೆ ಸಿಗುವಂತಾಗಲಿ. ಬಲಾರೆ ಹೆಣ್ಮಗಳ, ನನ್ಗಿದು ಆ ತಂಬೂರಿ ದಾಸನ ತಂತ್ರ ಅಂತ ತಿಳಿದೈತಿ ಅವ್ವ, ತಿಳಿದೈತಿ. ನೋಡಬಿ, ನೀ ಕಸ್ತೂರಿ ಕನ್ನಡದ ಹೆಣ್ಮಗಳಿದ್ದಿ. ನೀ ಗೆದ್ದೆ, ಈ ಯಮಧರ್ಮ ಸೋತನ. ತಗೋ ನಿನ್ನ ಗಂಡನ ಜೀವ. ಇನ್ನು ಮುಗಿತಾ ನಿನ್ನ ನೋವ? ನೀನು ಹಿಂದ್ಕೊಂಡ, ನಾ ಮುಂದಕ್ಕೆ ಹೊಂಟತೇನು. ಅವ್ವಾ ರೂಪಣಿ, ಓ ರೂಪಣಿ. ಯಾಕ ರೂಪಣಿ, ಯಾಕಂಗ್ ನೋಡ್ತಿದ್ದಿ? ರೂಪಣಿ, ಏನಾತ? ಕೆಟ್ಟ ಕನಸು ಬಿತ್ತ ಮಾವ. ರಾಮಿ, ನನ್ನ ಕಿಚ್ಚ ಬೇಡ. ನಾನು ಮನಸ್ಸು ಮಾಡಿದ್ರೆ ಆ ಮಾಂಜನ್ನ ಎಳ್ಕೊಂಡು ಹೋಗಿ ನಡುಗಾಡಲ್ಲಿ ಹುಲಿ ಬಾಯಿ ಕೊಟ್ಬಿಟ್ಟೇನು. ಏನೇನ್ರೋ ಸವ, ಈ ಮಂಚದ ಮ್ಯಾಗ ನಾನು ಮುಂದೆ ತೋರ್ಸೋ ಬದ್ಲು ಆ ಮಂಜನ್ ಮುಂದೆ ತೋರ್ಸ. ಆ ರೂಪಣಿನ ಮುಂದಿನ ಹುಣ್ಣಿಮೆಗ ಇದಾ ಮಂಚದ ಮ್ಯಾಗ ಮಲಗಿಸಿ, ಆ ಮ್ಯಾಗ ನಾನು ಮೂತಿ ಮುಂದ ನಿನ್ನ ಮೀಸಿ ತಿರುಗ್ಸ. ಆಗ ನಿನ್ನ ಗಂಡ್ಸ ಅಂತ ಒಪ್ಪೇನ. ಈ ಏವನ್ ಆಫೀಸರ್ ತಲೆಯಲ್ಲಿ 100 ಪ್ಲಾನ್ ಇದೆ. ಈ ಪ್ರಾಣನ್ ತಲೆಯಾಗ ನರಿ ಬುದ್ಧಿನೇ ಐತಿ. ನಿನ್ನಂತ ಕೊಬ್ಬಿದ ಕುರಿ ಮೈ ಮೇಲೆ ಬಂದು ಬಿದ್ರೆ ಈ ನರಿ ತಲೆ ಮರಿ ಹಾಕದೆ ಇರುತ್ತ. ಅಡ್ಬಿದೆ ಸಾಬ್ರ. ಏನೋ ಮಂಜ, ಒಣಮರದ ಲಾಟು ಭಾರಿ ಕಾಣ್ತಾ ಇದೆ. ಸಂಸಾರ ದೊಡ್ಡದಾತಲ್ಲ, ಹಂಗ ಸಂಪಾದನೆ ಜಾಸ್ತಿ ಆಗ್ಬೇಕಲ್ಲ ಬುದ್ಧಿ. ಗಂಧದ ವಾಸನೆ ಬರ್ತಾ ಇದೆಯಲ್ಲ, ನೀನೇನಾದ್ರೂ ಕಡ್ದೇನೋ? ಈ ಕಾಡ್ನಾಗ ಒಂದೊಂದ್ ಹಸಿ ಮರನ ಈ ಮಂಜ ತನ್ನ ಜೀವದಂಗ್ ನೋಡ್ತಾನೆ. ಒಣಮರ ಮಿಟ್ಟು ಹಸಿ ಮರ ಎಂದೂ ಕಡ್ದಾನಲ್ಲ, ಅಂತದ್ರಾಗ ಗಂಧದ ಮರ ನಾ ಕಡ್ದೇನಾ? ಮತ್ತೆ ವಾಸನೆ ಬರ್ತಾ ಇದೆಯಲ್ಲ, ಬ್ಯಾಕ್ ಕುಡಿಯ, ಆ ಲಾಟ್ ಚೆಕ್ ಮಾಡು. ಆಯ್ತು ಹೊಡಿಯ. ಒಡಿಯ, ಈ ಲಾಟ್ನಾಗ ಗಂಧದ ಮರ ಬಚ್ಚಿಕವನೆ. ಕಲ್ಲೂರಪ್ಪರ ಮೇಲೆ ಅಣ್ಣ, ನಾನ್ ಕಡ್ದವನಲ್ಲ ಸಾಬ್ರ. ಆಹಾ, ನೀನು ಕಡಿಲಿಲ್ಲ, ನಾನು ಕಡು ತಂದು ಇದರಲ್ಲಿ ಸೇರಿಸ್ದೆ ಅಲ್ಲ. ಮಜಕ್ಕೊಬ್ಬಳು ಹೆಂಡತಿ, ಜೋಡಿ ಎತ್ತು, ಮನೆ ತುಂಬಾ ಒಡವೆ ವಸ್ತು, ಇದಕ್ಕೆಲ್ಲ ಎಲ್ಲಿಂದ ಬಂತು ಹಣ? ಏನೋ ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ, ದೇ ಕುಡಿಯ, ಇದನ್ನೆಲ್ಲ ತೆಗಿಯೋ. ಅಯ್ಯೋ ಬಡ್ಡಿ ಮಗನೇ, ಗಂಧ ಕಡಿಯುವಾಗ ನೋಡ್ಬಿಟ್ಲು ಅಂತ ನಾಯಕನ ಪ್ರೀತಿ ಹೆಂಡತಿ ರಾಮಿನೇ ಕೊಂದ್ಬಿಟ್ಟಿಯಲ್ಲೋ. ನಿಮ್ಮ ಅಣೆಗಳಿಲ್ಲ ಬುದ್ಧಿ. ಈ ಕಾಡು ಮಗ ಎಂತವನದಾನಂತ ನಿಮಗೆ ಗೊತ್ತೈತಿ. ತಾಂಡದಿಂದ ಹೊರಗೆ ಹಾಕಿದ್ದಾರೆ, ಬದುಕೋಕೇನು ಆಧಾರ ಇಲ್ಲ. ಒಣಮರನಾದ್ರೂ ಕಟ್ಕೊಂಡು ಹೊಟ್ಟೆವರಿಲಿ ಅಂತ ನಾನು ಪರ್ಮಿಟ್ ಕೊಟ್ರೆ ಇಂಥ ಚಂಡಾಲ್ ಕೆಲಸನ ಮಾಡೋದು. ನಡೆಯೋ ಪೊಲೀಸ್ ಸ್ಟೇಷನ್ಗೆ.
A1 ಡೆಬಿಲ್ ಬಡ್ಡಿ ಮಗ. ನಮ್ ಕುಡಿಯ ಕೊಟ್ಟ ಇನ್ಫಾರ್ಮೇಶನ್ 100% ಕರೆಕ್ಟ್. ಗಂಧದ ಮರ, ರಾಮಿ ಹೆಣ, ಇವನು ಒಣಮರ ಕಡಿತಿದ್ದ ಜಾಗದಲ್ಲೇ ಬಿದ್ದಿದೆ. ನೀವು ಬಂದು ಇನ್ವೆಸ್ಟಿಗೇಷನ್ ಮಾಡಬಹುದು. ಕಟ್ಟಕದ ಕಟ್ಟಿದಾನ ಸಾಬ್ರ, ಕಟ್ಟಕದ ಕಟ್ಟಿದಾನ. ಈ ಆಫೀಸರ ನಮ್ಮ ಕಾಡ್ ಹೆಣ್ಮಕ್ಳ ತಲೆ ತೆಗಿಯೋ ರಾವಣ ಅದಾನ. ಆ ಕುಡಿಯ ಈ ಕಿರಾತನ ಎಂಜಿಲ್ತನ ನಾಯಿ ಅದಾನ ಸಾಬ್ರ. ಇವನ್ ಮಾತ್ ನಂಬೇಡಿ ಸಾಬ್ರ, ಸುಳ್ಳು ಹೇಳ್ತಿದಾನ ಸಾಬ್ರ, ಸುಳ್ಳು ಹೇಳ್ತಿದಾನ. ಸುಳ್ಳು ಯಾರು ಹೇಳ್ತಾ ಇದ್ದಾರೆ? ನಿಜ ಅಂದ್ರೆ ಏನು ಅಂತ ಬಾಯ್ ಬಿಡಿಸೋದಕ್ಕೆ ನಾವಿದೀವಿ. ಗಲಾಟೆ ಮಾಡದೆ ಸುಮ್ಮನಿರು. ಇನ್ಸ್ಪೆಕ್ಟರ್, ಇನ್ನೊಂದು ವಿಷಯ. ರಿಯಲಿ? ಬನ್ನಿ, ಸ್ಪಾಟ್ ತೋರ್ಸ್ಕಮ್ಮ. ಬನ್ನಿ. ಕೋರ್ಟ್ ಕಚೇರಿ ನಾನ್ ಕಂಡವನಲ್ಲ ಸಾಬ್ರ. ಕಾಡ್ನಾಗಿರೋ ತನಕ ಧರ್ಮದ ಕೊಡ್ಲಿ ಹಿಡ್ದು ಸತ್ಯದ ದಾರಿಯಲ್ಲಿ ನಡೆದ ಮಗ ನಾನ. ನ್ಯಾಯವಾಗಿ ದುಡಿಯೋ ನನ್ನ ಕೈಗೆ ಬೇಡಿ ಹಾಕಿ ನಾನು ಹುಟ್ಟಿದ ಕಾಡ್ಗೆ ಅವಮಾನ ಮಾಡ್ತೀರಾ? ಇರ್ಲಿ ಸಾಬ್ರ, ಸಾಬ್ರ ಇರ್ಲಿ. ನನ್ ಸತ್ಯ ನನ್ನ ಕಾಪಾಡುತ್ತೆ. ರೂಪಿ, ಏನತ್ತೆ? ಆ ಆಫೀಸರ ಮತ್ತೆ ಬಂದಾನ. ನೀವ್ ಒಳಗೆ ಇರ, ಹೊರಗ್ ಬರ್ಬೇಡ. ನೋಡ, ಇಲ್ಲಿ ಉರಿತಾ ಇರೋ ಬೆಂಕಿ ಲಕ್ಷ್ಮಣನ್ ರೇಖಾ. ಇದನ್ ದಾಟಿ ಮುಂದ್ ಬಂದ ಅಂದ್ರ ನಿನ್ ತಲಿ ನುಚ್ಚು ನೂರಾಯ್ತೈತಿ. ಈ ಕಾಡ್ಗೆ ಬೆಂಕಿ ಹಚ್ಚೋ ಶಕ್ತಿ ನನಗಿರುವಾಗ ಈ ಬೆಂಕಿ ಯಾವ ಲೆಕ್ಕ? ಏಯ್! ಬೇಡ, ನನ್ನ ಮುಟ್ಬೇಡ. ನನ್ನ ಮುಟ್ಟಿದ್ರೆ ಭೀಮನ್ ಕೈಲಿ ದುಶ್ಯಾಸನನ್ ಗಾದ್ಗತೀನಿ ನಿನಗೂ ಆಗುತ್ತೆ. ಅದು ಕಂಬಿ ಹಿಂದೆ ಇರೋ ನಿನ್ನ ಮಂಜಿನ ಗೊತ್ತಾದ ಮೇಲೆ ಬಾರ. ಅತ್ತೆ! ಅತ್ತೆ! ಬಿಡು ನನ್ನ! ಬಿಡು! ಬಿಡು ನನ್ನ ಅತ್ತೆ! 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 ನೀನು ಒಬ್ಬ ಫಾರೆಸ್ಟ್ ಆಫೀಸರ್. ನಿಮ್ಮಂತ ನಾಯಿಗಳಿಗೆ ಸರ್ಕಾರಿ ಸಂಬಳ, ಇರೋ ಬಂಗ್ಲೆ, ಕುಡಿಯೋ ಪರದೇಶ ಅಂದಿ. ನೆನ್ಪಿಟ್ಕೋ, ಈ ಕಾಡ್ಗೂ ಕಣ್ಣೈತಿ. ಅದ್ರ ಕಣ್ಣ ನೀರ್ ತರಿಸ್ದ್ಯೋ, ನಿನ್ನ ಕಣ್ಣ ರಕ್ತ ಸುರಿತೈತಿ. ಒಟ್ಟಾಗಿಲಿಂದ ರೂಪಿಣಿ, ಅವ್ವ ಏನಿದೆಲ್ಲ? ಮಂಜ ಇಲ್ಲಿ? ಆ ಫಾರೆಸ್ಟ್ ಆಫೀಸರು ರಾಮೆ ಕೊಲೆಗ್ ಮಾವನೇ ಕಾರಣ ಅಂತ ಪೊಲೀಸಿಗೆ ಹಿಡ್ಕೊಟ್ಬಿಟ್ಟ. ನೀವೇನು ಯೋಚನೆ ಮಾಡ್ಬೇಡಿ. ಕಡಲಾಚನಾಡ್ನ ಕಂಡು ಬಂದಿರೋ ಮಗ ನಾನು. ಕಳ್ಳ ಪೊಲೀಸ್ ಆಟ ಎರಡೂ ಚೆನ್ನಾಗಿ ಗೊತ್ತೈತಿ. ರೂಪಿಣಿ, ಅವನ್ನ ಹುಷಾರ ನೋಡ್ಕೊ. ನಾ ಈಗ್ಲೇ ಹೋಗಿ ಮಂಜಿನ ಬಿಡಿಸ್ಕೊಂಡ್ ಬರ್ತೀನಿ. ಲಕ್ಷ್ಮಣ್ಣ, ನಾನಿನ್ ಬೆನ್ ಹಿಂದೆ ಹುಟ್ಟೇ ಇದ್ರು ನೀನೇ ನನ್ನ ಅಣ್ಣ. ಹೇಗಾದ್ರೂ ಮಾಡಿ ಮಾವನ ಬಿಡಿಸ್ಕೊಂಡ್ ಬಂದ್ಬಿಡು. ನೀನೇನು ಯೋಚನೆ ಮಾಡ್ಬೇಡ, ಈಗಲೇ ಬಿಡಿಸ್ಕೊಂಡ್ ಬರ್ತೀನಿ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಇದು ನೀನ್ ಕುಂತಿರೋ ಕುರ್ಚಿಗೆ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಇದು ನೀ ಹಾಕಿರೋ ಡ್ರೆಸ್ಗೆ. ಇದು ನೀ ಮಾಡಿದ ಕಸಬಿಗೆ. ಖಾಕಿ ಬಟ್ಟೆ ತೊಟ್ಟು ಕೈಯಲ್ಲಿ ಲಾಠಿ ಹಿಡಿದವನ್ ಗತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಮಿಸ್ಟರ್. ನೀನ್ ಉಗಿದಿದೆಯಲ್ಲ, ಈ ಜಾಗದಲ್ಲಿ ಕಾನೂನು ಬಂದೂಕ ಹಿಡ್ಕೊಂಡು ಕೂತಿದೆ. ಅದಿನ್ನೂ ನಿನಗ್ ಗೊತ್ತಿಲ್ಲ. ನಿಜಾನ್ ಕಂಡಿಡ್ದು ಕಾನೂನು ಚಲಾಯಿಸಬೇಕಾಗಿರೋ ಈ ಜಾಗ ಏಂಜಲ್ ಕಾಸ್ಗೋಸ್ಕರ ಕೈ ಚಾಚ್ಬಿಡ್ತು ಇನ್ಸ್ಪೆಕ್ಟ್ರೆ. ಹೇಳು, ಸತ್ಯವಾನ್ ಅಂತ ನನ್ನ ಗೆಳೆಯ ಮಂಜನ್ ಹಿಡಿದು ಕಂಬಿಯಿಂದ ಹಾಕೋಕೆ ಎಷ್ಟು ದಿನ ಲಂಚವ? ಎಷ್ಟು ಕೊಟ್ಟವನ ಫಾರೆಸ್ಟ್ ಆಫೀಸರ? ಓ, ಆ ಮಂಜಾ ನಿನ್ ಫ್ರೆಂಡ್? ಗುಡ್. ಆ ಫಾರೆಸ್ಟ್ ಆಫೀಸರು ಅವನ್ನ ಹಿಡಿದು ಕಂಬಿಯಿಂದ ಒಳಗಡೆ ಹಾಕೋದಿಕ್ಕೆ 10,000 ರೂಪಾಯಿ ಕೊಟ್ಟಿದ್ದಾನೆ. ಅವನ್ನ ಕಂಬಿಯಿಂದ ಆಚೆ ಬಿಡಿಸ್ಕೊಂಡು ಹೋಗೋದಿಕ್ಕೆ ನೀನೆಷ್ಟು ಕೊಡ್ತೀಯ? 1ಕ್ಕೆ 3. ತಕೋ 30,000.
ಕಾಡ್ ಮಗ ಕಡಲ್ ದಾಟಿ ನಿಯತ್ತಾಗಿ ದುಡ್ಡು ತಂದಿರೋ ರೊಕ್ಕ ಇದು. ಎಣಿಸ್ಕೋ, ಬಿಡ ಮಂಜನ್ನ. ಡ್ಯೂಟಿ ಮೇಲಿರೋ ಆಫೀಸರ್ಗೆ ಲಂಚ ಕೊಡೋದಕ್ಕೆ ಬರ್ತೀಯನೋ ಬೇಕು ನನ್ನ ಮಗನೇ. ಕಾನ್ಸ್ಟೇಬಲ್ಸ್, ತಳ್ಳಿ ಇವ್ರನ್ನ ಹೊರಗಡೆ. ಬದ್ಮಾಶ್ ನನ್ನ ಮಗನ, ನನ್ಗೂ ಕಾನೂನು ಗೊತ್ತಾಯ್ತು. ಲಂಚ ಕೊಟ್ಟ ಅಂತ ಕೋರ್ಟ್ ನನ್ ಗಲ್ಗೆ ಹಾಕೋದಿಲ್ಲ. ಈಚೆಗೆ ಬಂದು ಮಾರನೇ ದಿನ ನಿನ್ನ ಶಡಪ್ ಎರ್ಕೊಂಡೋಗಿ ಇವನ. ಕಾಡ್ ಮಗ ಕಡಲ್ ದಾಟಿ ನಿಯತ್ತಾಗಿ ದುಡ್ದಿರೋ ದುಡ್ಡು. ಕಮ್ ಆನ್ ಡಾರ್ಲಿಂಗ್, ನಾನು ನಿನಗೋಸ್ಕರನೇ ವೇಟಿಂಗ್. ಹಾ, ಹೆದರ್ಕೋಬೇಡ, ನಾನು A1 ಜೆಂಟ್ಲ್ಮನ್. ಹಠ ಕಟ್ಟಿ ನನ್ನ ಎದೇನೇ ತುಡುಕಿದ ಗಿಳಿನ ಮತ್ತೆ ನಾನಾಗೆ ಹಿಡಿಯಲ್ಲ. ಅದು ತಾನಾಗೆ ಬಂದು ನಾನು ಮೆಟ್ಟಿರೋ ಎಕ್ಕಡದಡಿಲಿ ಬೀಳಲೇಬೇಕು. ನನ್ ಮಂಜ ಆಚೆಗ್ ಬರ್ಲಿ, ನಿನ್ನ ಎಕ್ಕಡನ ನೀನೇ ಕಡಿಯೋ ಹಾಗೆ ಮಾಡ್ತಾನೆ. ದಿನ ಎಣಿಸ್ಕೋ, ನಿನ್ನ ಪಾಪದ ಕೊಡ ತುಂಬತಾ ಇದೆ. ಪಾಪದ ಮೇಲೆ ಪಾಪ ಮಾಡಿದ್ರೆ ತುಂಬದೆ ಇನ್ನೇನಾಗತ್ತೆ? ಅದು ಉಕ್ಕಿ ಹರಿದು ಕಾಡಿಗೆ ಸಿಕ್ಕಿ ಬೂದಿ ಆಗ್ಬಿಡುತ್ತೆ. ಈಗ ಒಂದು ಇಂಪಾರ್ಟೆಂಟ್ ಸಮಾಚಾರ ಹೇಳ್ತೀನಿ ಕೇಳು. ಸರಿಯಾಗಿ ಇನ್ನು 3 ದಿನ ಇದೆ A1 ಹುಣ್ಣಿಮೆ. ಅದ್ರ ಮಾರನೆಗೆ ಸಿಟಿ ಕೋರ್ಟ್ನಲ್ಲಿ ನಿನ್ನ ಗಂಡನ ವಿಚಾರಣೆ. ಅಲ್ಲಿ ಅವನಿಗೆ ನೇಣು ಗ್ಯಾರಂಟಿ. ನೀನು ಅವನ ಜೊತೆ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನೀನಾಗಿ ನೀನೇ ಖುದ್ದು ಖುಷಿಯಿಂದ ಹುಣ್ಣಿಮೆ ರಾತ್ರಿ ನನ್ನ ಬಂಗ್ಲೆಗೆ ಬರಬೇಕು. ನೀನು ಬಂದು ನನ್ನ ಮಂಚದ ಮೇಲೆ ಬಿದ್ದು ನನ್ನ ಖುಷಿ ಪಡಿಸಿದ್ರೆ ನಿನ್ನ ಗಂಡನ್ನ ನಾನೇ ನನ್ನ ಜೀಪ್ನಲ್ಲಿ ಕರ್ಕೊಂಡು ಬಂದು ನಿನ್ನ ಹತ್ರ ಬಿಡ್ತೀನಿ. ಏನಂತೀಯ ನನ್ನ A1 ರಾಣಿ? ಜ್ಞಾಪಕ ಇಟ್ಕೋ, ಬರೋ ಹುಣ್ಣಿಮೆ ಇನ್ನು 3 ದಿನ. ನೀನು ಅವನ ಜೊತೆ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನೀನಾಗಿ ನೀನೇ ಖುದ್ದು ಖುಷಿಯಿಂದ ಹುಣ್ಣಿಮೆ ರಾತ್ರಿ ನನ್ನ ಬಂಗ್ಲೆಗೆ ಬರಬೇಕು. ವೆಲ್ಕಮ್ ಮೈ ಬ್ಯೂಟಿ. ಇವತ್ತು ನನ್ನ ಪಾಲ್ಗೆ A1 ಹುಣ್ಣಿಮೆ. ಐ ಲವ್ ಯು ಸರ್. ನಿಮ್ಮಂಥವ್ರು ನೀವೊಬ್ರೇ. ಕಡೆಗೂ ನಾನ್ ಸೋತೇ ಬಿಟ್ಟೆ, ನೀವು ಗೆದ್ದು ಬಿಟ್ರಿ. A1 ಡೈಲಾಗ್. ಈ ಮಾತನ್ನ ನಿನ್ನ ಬಾಯಿಂದ ಕೇಳಬೇಕು ಅಂತ ಎಷ್ಟೋ ಹುಣ್ಣಿಮೆಯಿಂದ ಕಾಯ್ತಾ ಇದ್ದೆ. ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಡಾರ್ಲಿಂಗ್, ನಿಮ್ ಹ್ಯಾಪಿನೆಸ್ ನ ಇನ್ನಷ್ಟು ಹೆಚ್ಚೋಕೆ ಹೆಣ್ಣು ಮೊದ್ಲಾ ಹೆಂಡ ಮೊದ್ಲಾ? ಈಗಾಗಲೇ 2 ಪೆಗ್ ಬಿದ್ದಿರೋ ಈ ಕಣ್ಣಿಗೆ ಹೆಣ್ಣು ಕಾಣೋ ಥರಾನೇ ಬೇರೆ. ಈ ಫಾರಿನ್ ವಿಸ್ಕಿನ ನಿನ್ನ ಕೈಯಾರ ಗ್ಲಾಸ್ಗೆ ಹಾಕೊಟ್ರೆ ಆ ರುಚಿನೇ ಬೇರೆ. ಸ್ಟ್ರೇಟ್ ಆಗಿ ನನ್ನ ಕೈಯಾರೆ ನಿಮ್ಮ ತುಟಿಗೆ ಇಟ್ಟು ಕುಡ್ಸಿದ್ರೆ? A1 ನಿನ್ನ ಆದ್ರ
ಪಾನ ಮೀರಿದ ಮಧುರ ಪಾನ. ಈಗ ಇಲ್ಲೇ ಸ್ವರ್ಗ. ನೀನೇ ರಂಬೆ, ನಾನೇ ಇಂದ್ರ. ಈ ನನ್ನ ದೇವೇಂದ್ರನ ಕೊರಳಿಗೆ ಈ ಜೈಮಾಲೆನ ಹಾಕಿ ಅಮೃತ ಪಾನ ಕುಡಿಸ್ಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು. ಓಹ್, ವಂಡರ್ಫುಲ್. ಇವತ್ತು ಈ ಜವರಾಯಿ ಜನ್ಮ ಪಾವನವಾಯಿತು. ಕಮಾನ್ ಕಮಾನ್ ಮೈ ಡಿಯರ್, ಕಮಾನ್. ಬಾ 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 ಬಾ. ಓ ಓ, ತಗೋ ಜಯಮಾಲೆ, ಹಾಕು ಇಂದ್ರನ ಕೊರಳಿಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈ ಕಾಡಿಗೆ ಬಂದು ಇಷ್ಟು ವರ್ಷ ಆದ್ಮೇಲೆ ನನ್ನ ಟೇಸ್ಟ್ಗೆ ತಕ್ಕನಾದ ಹೆಣ್ಣು ಸಿಕ್ತು. ಆ ಫಾರಿನ್ ವಿಸ್ಕಿ ತಗೊಂಡು ನಿನ್ನ ಕೈಯಾರ ಗ್ಲಾಸ್ಗೆ ಹಾಕಿ ನನಗ್ ಕುಡಿಸು. ಮಂಜಿನ ಹೆಂಡತಿ ಮೇಲೆ ನಿಮ್ಗೆಷ್ಟು ಆಸೆ ಡಿಯರ್. ಆ ಆಸೆ ಪೂರೈಸ್ಕೊಳ್ಳೋಕೆ ಮಂಜಿನ ಕೈಯಲ್ಲಿ ಪಾಪ ರಾಮಿ ಕೊಲೆನೇ ಮಾಡಿಸ್ಬಿಟ್ರಲ್ಲ. ಮಂಜ ದೊಡ್ಡ ಬಡ್ಡಿ ಮಗ, ಕೊಲೆ. ಒಡೆಯ ಒಡೆಯ ಒಡೆಯ. ರಂಬೆ ರಂಬೆ. ಏನ್ ರಸ್ತೆ ಗಡ್ವಾಗಿ ಬಿದ್ದಿದ್ಯಾ? ಏನ್ ಸಾಯ್ಬೇಕು ಅಂತನಾ? ಐ ಮೀನ್ ಯು ವಾಂಟ್ ಟು ಡೈ? ಐ ಡೋಂಟ್ ಫಿಯರ್ ಫಾರ್ ದ ಡೆತ್. ಯು ಸ್ಪೀಕ್ ಇಂಗ್ಲಿಷ್? ಯಾರು ಯಾರು ನೀನು? ನೀನ್ ಯಾರು ಮಿಸ್ಟರ್? ಹೂ ಆರ್ ಯು? ನೋಡು, ಕಾಣಿಸ್ತಾ ಇಲ್ವಾ? ಮೈ ಮೇಲೆ ಯೂನಿಫಾರ್ಮ್, ಕೈಯಲ್ಲಿ ಲಾಠಿ, ಬೆಲ್ಟ್ ಅಲ್ಲಿ ರಿವಾಲ್ವರ್. ಐ ಆಮ್ ಪೊಲೀಸ್ ಆಫೀಸರ್ ಧರ್ಮರಾಜ್. ಧರ್ಮರಾಜ್, ನಿನ್ನ ಹೆಸರಿನ ಅರ್ಥ ಏನು ಅಂತ ನಿನಗೆ ಗೊತ್ತಿದ್ಯಾ? ಒಬ್ಬ ಪೊಲೀಸ್ ಆಫೀಸರ್ ಡ್ಯೂಟಿನ ನೀನ್ ಸಿನ್ಸಿಯರ್ ಆಗಿ ಮಾಡ್ತಾ ಇದೀಯಾ? ಡ್ಯಾಮ್ ಇಟ್! ಚೋಟದ ಹುಡುಗಿ ನನ್ ಡ್ಯೂಟಿನ ಡೌಟ್ ಮಾಡ್ತಾ ಇದ್ಯಾ ನೀನು? ಆ ಹೆಣ್ಣಿನ ಮೈ ಮೇಕ ಒಂದು ಏಟು ಬಿದ್ರೆ ಈ ಕಬ್ಬಣದ ಬಳೆನು ಪುಡಿ ಪುಡಿ ಆಗ್ತಾ ಇದ್ದೆ, ನಿನ್ನ ಮೈ ಮುಳೆನು ಪುಡಿ ಪುಡಿ ಆಗ್ತಾ ಇದ್ದೆ. ಇನ್ಸ್ಪೆಕ್ಟರ್, ಮರ್ಡರರ್ ಅವರಲ್ಲ ನೀವು. ಕಾನೂನಿನ ಮುಸುಕ್ನಲ್ಲಿ ಒಬ್ಬ ನಿರಪರಾಧಿಗೆ ನೇಣು ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದೀರಲ್ಲ, ನೀವು ಕೊಲೆಗಾರರು. ಅಧಿಕಾರದ ಅಮಲ್ನಲ್ಲಿ ಸತ್ಯವಂತರಿಗೆ ಚಿತ್ರಹಿಂಸೆ ಕೊಡ್ತಿರೋ ನೀವು ಮರ್ಡರರ್. ಇವನು ನಿರಪರಾಧಿ, ಈ ದಾಂಡಿಗ ಸತ್ಯವಂತ. ಇನ್ಸ್ಪೆಕ್ಟ್ರ, ಈ ದಾಂಡಿಗನ್ ತಲೆಗೂ ಕಿಮ್ಮತ್ತೈತಿ. ಏನು ತೆಪ್ಪು ಮಾಡ್ತಿರೋ ನನ್ನ ತಲೆ ನೇಣ್ಗಂಬ ಹಚ್ಚಕ್ಕೆ ಅದೇ ನಿನ್ ಸೊತ್ತಲ್ಲ. ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರು ಈ ಹೆಣ್ಣಿನ ಸೊತ್ತ. ಈ ಗೊಂಬೆ ನಿನ್ನ ಹೆಂಡತಿ, ನೀನು ಇವಳು ಗಂಡ. ವಾಟ್ ಎ ಪೇರ್! ಒಳ್ಳೆ ಜೋಡಿ. ಒಳ್ಳೆ ಜೋಡಿ ಅಲ್ಲ, ಅಪರೂಪದ ಜೋಡಿ. ನೀನ್ ಇಂಗ್ಲಿಷ್ ಜಬ್ರ, ನನ್ ಪುಟ್ಟಂತಿ ತವ ನಡಿಯಕ್ಕಲ್ಲ ಇನ್ಸ್ಪೆಕ್ಟ್ರ. ಅವಳು ಇಂಗ್ಲಿಷ್ ಕಲ್ತವಳೆ, ಅವಳಿಗೂ ಕಾನೂನು ಗೊತ್ತು. ಕೊಡವಳಿಗೆ ಜವಾಬ. ಎಸ್, ನನಗ್ ಜವಾಬ್ ಕೊಡಿ ಇನ್ಸ್ಪೆಕ್ಟರ್. ನನ್ನ ಗಂಡ ಕೊಲೆಗಾರ ಅನ್ನೋದಕ್ಕೆ ಏನಿದೆ ನಿಮ್ ಹತ್ರ ಸಾಕ್ಷಿ? ಅದನ್ನ ಕೇಳೋ ಹಕ್ಕು ನಿನಗೇನಿದೆ? ಈ ಕುಂಕುಮ, ಈ ಮಾಂಗಲ್ಯ, ಇದೇ ನನ್ನ ಹಕ್ಕಿಗೆ ಸಾಕ್ಷಿ. ನದ್ದಿರೋ ಕೊಲೆಗೆ ಯಾರ್ ಸಾಕ್ಷಿ? ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ನಿಮ್ ಹತ್ರ ಪ್ರತ್ಯಕ್ಷ ಸಾಕ್ಷಿ ಇದೆಯಾ? ಕೊಲೆಗಾರ ಯಾರು, ಯಾತಕ್ಕ ಕೊಲೆ ಮಾಡ್ದ? ಸತ್ಯವಾದ ಸಾಕ್ಷಿ, ನಿಮ್ಮ ಕಾನೂನು ಒಪ್ಪುವಂತ ಸಾಕ್ಷಿ, ನೀವು ಸೋತು ತಲೆ ತಗ್ಗಿಸುವಂತ ಸಾಕ್ಷಿನ ನಾನು ಕೊಟ್ರೆ? ರಿಯಲಿ? ಡೆಫಿನೆಟ್ಲಿ. ಅಂಥ ಸತ್ಯವಾದ ಸಾಕ್ಷಿ ನೀನ್ ಕೊಡದೆ ಆಯ್ತು ಅಂದ್ರೆ ನಿನ್ ಗಂಡ ಕೊಲೆಗಾರ ಅಂತ ಪ್ರೂವ್ ಮಾಡಕ್ ಹೊರಟಿರೋ ಈ FIR ಇಲ್ಲೇ ಹರಿದು ಈ ಕ್ಷಣ ಇವರಿಬ್ಬರನ್ನು ಇಲ್ಲೇ ಬಿಡುಗಡೆ ಮಾಡ್ತೀನಿ. ಸತ್ಯವಾಗಿ? ತಾನ್ ತೊಟ್ಟಿರೋ ಕಾಕಿ ಬಟ್ಟೆಗೆ ಈ ಧರ್ಮರಾಜ್ ತಿಳಿದು ಯಾವತ್ತೂ ಅವಮಾನ ಮಾಡಿಲ್ಲ. ಕಮಾನ್, ಪ್ರೂವ್ ಇಟ್.
ಮಂಜ ದಡ್ ನನ್ನ ಮಗ ಕೊಲೆ ರಾಮೇ ಕೊಲೆ ಅವನೇನ್ ಮಾಡ್ದ ಇನ್ಯಾರು ಮಾಡಿದ್ರು? ರಾಮಿಗೆ ಮಂಜಿನ ಸುಖ ಸಿಗಲಿಲ್ಲ. ಒಂದಲ್ಲ ಒಂದಿನ ಅವನ ಮೇಲೆ ಸೇಡು ತೀರಿಸ್ಕೊಳ್ಳಕ್ಕೆ ನನ್ನ ಸಹಾಯ ಕೇಳ್ಕೊಂಡು ಬಂದ್ರು. ನಾನು ಅವಳನ್ನ ಸ್ವಾಮಿ, ಒಂದಲ್ಲ ಒಂದಿನಕ್ಕೆ ಯಾಕೆ ಕಾಯ್ಬೇಕು? ಒಂದ್ ಟೈಮ್ ಬಂದಿದೆ, ಅದೇ ಮಂಜನ ಕೊಡ್ಲಿ. ಹೋಗಿ ಆ ಕೊಡ್ಲಿ ತಗೋ. ನೀನೇನು ಮಂಜನ ಕಡಿಬೇಕಾಗಿಲ್ಲ, ನಾನು ಹೇಳದಷ್ಟು ಮಾಡು. ಎತ್ಕೋ. ನೀವಿಬ್ರು ಹೋಗಿ ಆ ಗಂಧದ ಮರನ ಕಡಿರಿ. ಕುಡಿಯ. ಇದನ್ನೇ ಮಂಜ ಅಂತ ತಿಳ್ಕೊಂಡು ನಿನ್ ರೋಸವ ತೋರ್ಸು. ಎಕ್ಸ್ಕ್ಯೂಸ್ ಮೀ, ನೀನಿವತ್ತು ಆ ಸತ್ಯಯುಗದ ಸಾವಿತ್ರಿನ ನನ್ನ ನೆನಪಿಗೆ ತಂದ್ಬಿಟ್ಟೆ. ಅವಳಿಗಿಂತನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡು ಯಮನ ಡ್ಯೂಟಿ ಮಾಡ್ತಾ ಇದ್ದ ಈ ಧರ್ಮರಾಜನ ಕಣ್ ತೆರೆಸ್ಬಿಟ್ಟೆ. ನಿಜವಾದ ಪೊಲೀಸ್ ಆಫೀಸರ್ ಡ್ಯೂಟಿ ಏನು ಅಂತ ಬೆಟ್ ಮಾಡಿ ತೋರಿಸ್ಬಿಟ್ಟೆ. ಹ್ಯಾಟ್ಸ್ ಅಪ್. ದೊಡ್ಡ ಗಂಡ, ಪುಟ್ಟ ಹೆಂಡತಿ, ಬಿ ಹ್ಯಾಪಿ. ಆ ಕ್ಯಾಸೆಟ್ ಕೊಡಮ್ಮ. ಥ್ಯಾಂಕ್ ಯು ವೆರಿ ಮಚ್. ಕಾನ್ಸ್ಟೇಬಲ್ಸ್, ಫಾಲೋ ಮೀ. ಗುಡ್ ಆಫ್ಟರ್ನೂನ್ ಮಿಸ್ಟರ್ ಜವರಾಯ್. ಕೊಲೆಗಾರ ಎಷ್ಟೇ ಜಾಣನಾದ್ರೂ ಅವನು ಕುಡ್ಕಾದ್ರೆ ಹುಚ್ಚ, ಕಚ್ಚೆ ಕಳಕನಾದ್ರೆ ಪೆಚ್ಚ. ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟ್ರೆ, ಈಗ ನೀನ್ ಹೇಳಿದೆಯಲ್ಲ, ಅದಕ್ಕಿಂತ ಒಂದು ಡೈಲಾಗ್ ನನ್ನ ಹತ್ರ ಇದೆ. ಪತ್ತೆದಾರ ಪೆಚ್ಚ ಆದ್ರೆ ಕೊಲೆಗಾರನಿಗೆ ಜಾಣತನವೇ ಬೇಕಾಗಿಲ್ಲ. Damn it! Constables, arrest him! ನಿನ್ನ ಕಾನ್ಸ್ಟೇಬಲ್ಗಳು ನನ್ನ ಅರೆಸ್ಟ್ ಮಾಡೋದಿಲ್ಲ. ಯಾಕೆ ಗೊತ್ತಾ ಇನ್ಸ್ಪೆಕ್ಟ್ರೆ? ಕರ್ನಾಟಕದಲ್ಲಿರೋ ಈ ಕಾಡು ಸ್ಮಗ್ಲರ್ ಕಾಳಪ್ಪನ ರಾಜ್ಯ. ಇಲ್ಲಿ ನಾನು, ನಿನ್ನ ಕಾನ್ಸ್ಟೇಬಲ್ಗಳು ಹಾಗೂ ನನ್ನಂತ ಎಷ್ಟೋ ಜನಕ್ಕೆ ಸರ್ಕಾರದವ್ರು ಕೊಡೋ ಸಂಬಳಕ್ಕಿಂತ ಕಾಳಪ್ಪ ಗಿಂಬಳ ಹೆಚ್ಚಾಗಿ ಕೊಡ್ತಾನೆ. ನೀನು ನನ್ನ ಮಾತು ಕೇಳಿದ್ರೆ ಆ ಕಾಳಪ್ಪನಿಗೂ ನಿನಗೂ ನೆಂಟಸ್ಥಾನ ಮಾಡಿಸ್ತೀನಿ. ಆ ಟೇಪ್ ನಾನು ಕೊಟ್ಬಿಡು. ಸಿಟಿನಲ್ಲಿ 7 ಮಹಡಿ ಮನೆ ಕಟ್ಟಿ ಬಾಡಿಗೆ ಬರೋ ಹಾಗೆ ಮಾಡ್ಕೋಬಹುದು. ಏನಂತೀಯ?
ಆಫೀಸರ್ ಇಂದ ನಿಮ್ಮಂತ ಸಬಾರ್ಡಿನೇಟ್ ಯಾಕೆ ಬಿಟ್ಟಿರ್ತಾರೆ ಗೊತ್ತಾ? ಆ ಆಫೀಸರ್ನ ರಕ್ಷಣೆ ಮಾಡೋದಕ್ಕೆ, ನಿಮ್ ಹಾಗೆ ಬೆನ್ನಿಗೆ ಚೂರಿ ಹಾಕೋಕಲ್ಲ. ನೀನ್ ಆಫೀಸರ್ ಆಗಿ ಈ ಕಾರ್ಡ್ನಾಗ ಬಂದವನ, ಆದ್ರೆ ಈ ಮಂಜ ಈ ಕಾರ್ಡ್ನಾಗ ಹುಟ್ಟು ಬೆಳೆದವನ. ನನ್ನ ಕಣ್ಣು ಕಟ್ಟಿ ತಪ್ಸ್ಕೊಂಡು ಒಳಗ್ತೇನ? ಒಳ ಒಳ ಒಡ ಎಲ್ಲಿ ತನಕ ಓಡ್ತೀಯ? ಆ ಕಾಳಪ್ಪನ್ ಕವಿ ತನಕ ಓಡ್ತೀಯನಾ? ಒಡ ಒಡ ಏ ಆಫೀಸರ, ಇದು ನಮ್ಮ ಕಾಡ್ ಹೆಣ್ಮಕ್ಕಳ ಕಣ್ಣೀರನ ಪಾಪ್ತ. ಇದು ಗಂಧದ ಮರದ ಪಾಪ್ತ. ಬೇಡ, ಯಾವ ತಪ್ಪು ಮಾಡದೆ ಜೈಲ್ ಸೇರ್ಬೇಕಾಗಿದ್ ನಿನ್ನ ತನ್ನ ಬುದ್ಧಿವಂತಿಕೆಯಿಂದ ರಕ್ಷಿಸ್ಕೊಂಡ್ಲು ನೀನ್ ಹೆಂಡತಿ. ಈ ಕಟಕ್ ನನ್ನ ಮಗನ್ನ ಇಲ್ಲೇ ಕತ್ತರಿಸಿ ಈ ಕಾಡ್ನ ಕಣ್ಣೀರು ಒರೆಸ್ಬೇಕಂತಿದ್ನ, ಅದ್ರ ನೀನು ನನ್ ಪುಟ್ಟ ಹೆಂಡತಿ ಜ್ಞಾಪಕ ತಂದು ಉಳಿಸ್ಬಿಟ್ಟೆ. ಇವನ್ನ ಉಳಿಸೋದು ಅಳಿಸೋದನ್ನ ನಿರ್ಧರಿಸೋದು ಕೋರ್ಟು. ಮಂಜ, ನೀನು ಸತ್ಯವಂತ, ಸಾಹಸವಂತ. ನಿನ್ನಂತವನಿಗೆ ಈ ಪ್ರಕೃತಿ ಮಾತೆಯ ರಕ್ಷೆ ಸದಾ ಇದ್ದದ್ದೇ. ಮಂಜ, ಅಲ್ಲಿ ನೋಡು. ಪುಟ್ಟ ಹೆಂಡತಿ ನಾನು, ನನ್ ಗಂಡ ದಾಂಡಿಗ. ದಾಂಡಿಗ ಅಲ್ಲ ಮೀನ ಒಸಿದಡುತ್ತಿ. ದ್ಯಾವರ್ದೆ ಈ ಮೋಡಿ ಅಪರೂಪ ನಮ್ ಜೋಡಿ. ಪುಟ್ಟ ಹೆಂಡತಿ ನಾನು, ನನ್ ಗಂಡ ದಾಂಡಿಗ. ಹೊರ ದಾಂಡಿಗ ಅಲ್ಲ ಮೀನ ಒಸಿದಡುತ್ತಿ. ದ್ಯಾವರ್ದೆ ಈ ಮೋಡಿ ಅಪರೂಪ ನಮ್ ಜೋಡಿ. For more updates, like, comment, subscribe to our channel.